ರೋಹಿಣಿಗೆ ಕಾಲ್ ಮಾಡ್ತಿದ್ದಾಳೆ. ಇವ್ರು ಯಾಕೆ ಫೋನ್ ರಿಸೀವ್ ಮಾಡ್ತಿಲ್ಲ? ಅಮ್ಮನ ಹತ್ರ ಕೇಳೋಣಪ್ಪ. ಹೇಳೋ ಮನೋಜ. ಅಮ್ಮ, ರೋಹಿಣಿ ಶಂಸ ಕೇಳುವ ಅತ್ತೆಗೆ ಅಂತ ರೆಕಮೆಂಡೇಶನ್ ಮಾಡ್ತಿದ್ದಾಳ ನಿನ್ನ ಹತ್ರ ಚಿತ್ರಾಂಗದೆ? ಗೊತ್ತಿಲ್ಲ, ಆದ್ರೆ ರೋಹಿಣಿ ನನಗ್ ಕಾಲ್ ಮಾಡ್ತಿದ್ದಾಳೆ. ನೀನ್ ರಿಸೀವ್ ಮಾಡ್ತೀನೋ? ಇಲ್ಲಮ್ಮ, ನಿನ್ ಹತ್ರ ಕೇಳ್ಬಿಟ್ಟು ಮಾಡೋಣ ಅಂತ. ಅಲ್ಲ, ಅವಳೇ ನಿನಗ್ ಫೋನ್ ಮಾಡ್ತಿದ್ದಾಳೆ? ಲೇಟ್ ಆಗ್ತಿದ್ಯಲ್ಲಮ್ಮ, ಅದಕ್ಕೆ ಮನೆಗೆ ಯಾವಾಗ ಬರ್ತೀರಾ ಅಂತ ಕೇಳೋಣ ಅಂತ ಮಾಡಿರ್ಬೇಕು. ಓ, ಮೇಡಮ್ ಪರ್ಮಿಷನ್ ಕೊಟ್ರೇನೆ ತಾವ್ ಬರೋದಾ? ಇಲ್ಲ 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 ಇಲ್ಲ, ನೀನ್ ಹೇಳಿದ್ರೆ ಬರ್ತೀನಿ. ಹಾಗಾದ್ರೆ ನೀನ್ ಇವತ್ ಮನೆಗ್ ಬರ್ಲೇಬೇಡ. ಯಾಕಮ್ಮ? ಶೋರೂಮ್ಗೆ ಇವತ್ ನೋಡ್ ಬರುತ್ತೆ, ತುಂಬಾ ಕೆಲ್ಸ ಇದೆ ಅಂತ ಹೇಳ್ತಿದ್ಯಲ್ಲ. ಅಯ್ಯೋ, ಅದನ್ನೆಲ್ಲ ಸ್ಟಾಫ್ ನೋಡ್ಕೋತಾರೆ, ಸೆಕ್ಯೂರಿಟಿ ಇದೆನಮ್ಮ. ಯಾಕೆ ಇನ್ನೊಬ್ಬರನ್ನ ನಂಬಿ ಮೋಸ ಹೋಗಿದ್ ಸಾಲ್ದೇನೋ ನಿನ್ಗೆ? ಅಲ್ಲೇ ಇದ್ದು ಎಲ್ಲ ಕೆಲ್ಸ ಮುಗಿಸ್ಕೊಂಡ್ ಬಾ. ಅಯ್ಯೋ ಅಮ್ಮ, ನಾನು ಇನ್ನು ಊಟನೂ ಮಾಡಿಲ್ಲ ಅಮ್ಮ. ಯಾವ್ದಾದ್ರು ಒಳ್ಳೆ ಹೋಟ್ಲಿಗೆ ಹೋಗಿ ಊಟ ಮಾಡ್ಕೊಂಡ್ ಬಾ, ಹೋಗ್. ಸರಿ ಅಮ್ಮ. ಅಮ್ಮ, ಈಗ ರೋಹಿಣಿ ಕಾಲ್ ಮಾಡಿದ್ರೆ ನಾನು ರಿಸೀವ್ ಮಾಡ್ಲೋ ಬೇಡ್ವೋ? ಸರಿ, ರಿಸೀವ್ ಮಾಡಿ ಮಾತಾಡು, ಜಾಸ್ತಿ ಮಾತಾಡ್ಬೇಡ. ಸರಿ ಅಮ್ಮ, ಸರಿ ಅಮ್ಮ. ಹಲೋ. ಯಾಕೆ ಮನೋಜ್ ಹಾಗೆ ಫೋನ್ ರಿಸೀವ್ ಮಾಡ್ಲಿಲ್ಲ? ಅದು ರೋಹಿಣಿ, ಒಬ್ರು ಕಸ್ಟಮರ್ ಜೊತೆ ಮಾತಾಡ್ತಾ ಇದ್ದೆ. ಇಷ್ಟು ದಿನ ಕಸ್ಟಮರ್ ಹತ್ರ ಮಾತಾಡ್ಬೇಕಾದ್ರೆ ಅವ್ರನ್ನ ವೇಟಿಂಗ್ ಹಾಕಿ ನನ್ನ ಹತ್ರ ಮಾತಾಡ್ತಿದ್ರಿ ಅಲ್ವಾ, ಈಗೇನಾಯ್ತು? ಸರಿ, ಮನೆಗೆ ಎಷ್ಟೊತ್ತಿಗೆ ಬರ್ತೀರಾ? ಮನೋಜ್, ನಿಮ್ಮನ್ನೇ ಕೇಳ್ತಿರೋದು, ಮನೆಗೆ ಎಷ್ಟೊತ್ತಿಗೆ ಬರ್ತೀರಾ? ರೋಹಿಣಿ, ಅಮ್ಮನ ಕೋಪ ಕಡಿಮೆ ಆಯ್ತಾ? ಅವರು ಸಮಾಧಾನವಾಗಿದಾರ ಈಗ? ಇಲ್ಲ, ಕೋಪದಲ್ಲೇ ಇದಾರೆ. ನನ್ನನ್ನ ನೋಡಿ ಉರ್ತು ಬೈತಿದ್ದಾರೆ. ಹಾಗಾದ್ರೆ ನಾನಿವತ್ತು ಮನೆಗ್ ಬರ್ತಿಲ್ಲ. ಯಾಕೆ? ಕೆಲ್ಸ ಇದೆ, ಕೆಲ್ಸ. ಇವತ್ತು ಶೋರೂಮ್ಗೆ ಹೊಸ ಲೋಡ್ ಬರ್ತಾ ಇದೆ, ಅದೆಲ್ಲ ಸರಿಯಾಗಿದ್ಯಾ ಇಲ್ವಾ ಅಂತ ಚೆಕ್ ಮಾಡಿ ಸಿಸ್ಟಮ್ ಅಲ್ಲಿ ಎಂಟ್ರಿ ಮಾಡ್ಬೇಕಿತ್ತು. ಅದಕ್ಕೆ ಸ್ಟಾಫ್ ಇದಾರೆ, ಮಾಡ್ತಾರಲ್ಲ. ಯಾಕೆ ನನಗೆ ಅದನ್ನೆಲ್ಲ ಮಾಡಕ್ ಬರಲ್ಲ ಅಂತ ಹೇಳ್ತಿದ್ಯಾ? ನಾನು ಹಾಗೆ ಹೇಳಿಲ್ಲ ಮನೋಜ್, ಇಷ್ಟು ದಿನ ಅದನ್ನೆಲ್ಲ ನಮ್ ಸ್ಟಾಫ್ ತಾನೇ ನೋಡ್ಕೋತಾ ಇದ್ದಿದ್ದು. ಹಾಗೆಲ್ಲ ನಾನು ಇನ್ ಮುಂದೆ ಯಾರನ್ನು ನಂಬಲ್ಲಪ್ಪ, ತುಂಬಾ ಕೇರ್ಫುಲ್ ಆಗಿರ್ಬೇಕು. ಸ್ವಲ್ಪ ಕೆಲ್ಸ ಇದೆ, ಮುಗಿಸ್ಕೊಂಡು ನಾನು ಬೆಳಗ್ಗೆ ಬರ್ತೀನಿ. ಈಗ ಫೋನ್ ಇಡ್ತೀನಿ. ಏ ಮೀನಾ, ಆತೆ ಏನ್ ಅಡ್ಗೆ ಇವತ್ತು? ಚಪಾತಿ ಸಾಗು ಮಾಡ್ತಿದ್ದೆ ಅತ್ತೆ. ಸರಿ, ಮನೋಜಗ್ ನೀನು ಮಾಡ್ಬೇಕಾಗಿಲ್ಲ. ಅತ್ತೆ, ಅವ್ರಿಗೂ ಸೇರ್ಸೇ ಮಾಡ್ತಿದ್ದೀನಿ. ನಾನ್ ಹೇಳಿದ್ ಕೇಳೆ, ಅವನ್ಗೆ ಅಂತ ಏನು ಮಾಡ್ಬೇಡ. ಅವ್ನ್ ಇವತ್ ರಾತ್ರಿ ಮನೆಗ್ ಬರ್ತಿಲ್ಲ. ಸರಿ ಅತ್ತೆ. ರೋಹಿಣಿ ಅವ್ರೆ, ಇನ್ನೊಂದ್ ಸ್ವಲ್ಪ ಹೊತ್ತಲ್ಲೇ ಸಾಗು ಚಪಾತಿ ರೆಡಿ ಮಾಡ್ತೀನಿ, ಊಟಕ್ಕೆ ಕರಿತೀನಿ, ಬಂದ್ಬಿಡಿ. ನನ್ಗೇನು ಬೇಡ. ಮೀನಾ, ಏನಮ್ಮ ಈ ಹೊತ್ತಲ್ಲಿ? ಚಪಾತಿಗೆ ಸಾಗು ರೆಡಿ ಮಾಡ್ತಿದ್ದೆ ಮಾವ. ಸರಿ ಕಂದ. ರೋಹಿಣಿ ಬಂದ್ಲಾ? ಹ್ಞೂ ಮಾವ, ಬಂದಿದ್ದಾರೆ. ಮನೋಜ? ಅವ್ರ ಇವತ್ ಮನೆಗ್ ಬರಲ್ಲ ಅಂತ ಅತ್ತೆ ಹೇಳ್ಬಿಟ್ಟು ಹೋದ್ರು. ಸರಿ ಅಮ್ಮ. ಏನೇ ಇದು ಸಕ್ಕರೆ ಇರೋ ಮನೆ ಇಷ್ಟೊಂದು ಪ್ರಶಾಂತವಾಗಿದೆಯಲ್ಲ, ಏನ್ ವಿಶೇಷಗಳಿದು ಅಂತ? ವಿಶೇಷ ಏನೂ ಇಲ್ಲ. ಶ್ರುತಿ ರವಿ ಇನ್ನು ಮನೆಗ್ ಬಂದಿಲ್ಲ. ಮಾವ ಬಂದಿದ್ರು, ಆದ್ರೆ ಬೇಜಾರ್ ಮಾಡ್ಕೊಂಡು ರೂಮ್ ಒಳಗಡೆ ಹೋದ್ರು. ಅಯ್ಯ, ಅವ್ರಿಗೆ ಬೇಜಾರಾಗುವಂತದ್ದು ಏನೇ ಆಯ್ತು? ಮನೋಜ್ ಅವರು ಮನೆಗ್ ಬರಲ್ಲ ಅಂತ ಅತ್ತೆ ಹೇಳಿದ್ರು ನನ್ಗೆ, ಅದನ್ನ ಅವ್ರಿಗೆ ಹೇಳ್ದೆ, ಅದಕ್ಕೆ ಬೇಜಾರ್ ಮಾಡ್ಕೊಂಡು ಹೋದ್ರು. ಆ ಪೆಂಗ್ಸ್ ಹೆಂಗೆ ಮನೆಗ್ ಬರ್ತಿದ್ದ? ಅದ್ ಹೇಗೆ ಅಂತ ಗೊತ್ತಿಲ್ಲ ರೀ, ಆದ್ರೆ ಅತ್ತೆನೆ ರೋಹಿಣಿ ಅವ್ರನ್ನ ಮತ್ತೆ ಮನೋಜ್ ಅವ್ರನ್ನ ಮಾತಾಡೋದಕ್ಕೆ ನೋಡೋಕೆ ಬಿಡ್ತಿಲ್ಲ ಅಂತ ಅನ್ಸ್ತಿದೆ. ಅಯ್ಯೋ ಕರ್ಮವೇ, ಇವಾಗ ಅದು ನಾನೊಂದು ತೀರಾ ನೀನೊಂದು ತೀರಾ ಅಂತ ಹಾಡಾಡ್ಕೊಂಡ್ ಬಿದ್ದಿರತ್ತೆ. ಅತ್ತೆಗೆ ಭಯ ರೀ, ಎಲ್ಲಿ ಹೆಂಡತಿ ಮಾತ್ ಕೇಳಿ ನನ್ನನ್ನ ಮರಿತಾರೇನೋ ಅಂತ. ಈ ಪೌಡ್ರ್ ಮಂದಿ ಏನ್ ಸಮಾಚಾರ? ಅವರು ಬೆಳಗ್ಗೆಯಿಂದ ಹೊರಗಡೆನೆ ಬಂದಿಲ್ಲ ರೀ, ತುಂಬಾ ಬೇಜಾರ್ ಮಾಡ್ಕೊಂಡಿದ್ದಾರೆ. ಅದ್ ಹೆಂಗ್ ಬರ್ತಾರೆ? ಮಿನುಗುತ್ತಾರೆ ಹೊಳಿಯೋ ಮುಖಾನ, ಅದ್ ಹೆಂಗ್ ತಾನ್ ತೋರ್ಸಕ್ಕಾಗತ್ತ ಇವಾಗ? ರೀ, ಅವ್ರು ಹೊರಗಡೆ ಬಂದ್ರು, ಬಂದಾಗೆಲ್ಲ ಅತ್ತೆ ಬಾಯಿಗೆ ಬಂದಾಗ ಹೋಗಿತಿದ್ರು, ಅದಕ್ಕೆ ಒಳಗಡೆನೆ ಇದ್ದಾರೆ. ಜೊತೆಗೆ ಊಟನೂ ಬೇಡ ಅಂತ ಹೇಳ್ಬಿಟ್ಟು ಹೋದ್ರು. ಹೌದಾ? ರೀ, ಅರಿ ನಾನೇ ಊಟ ತಗೊಂಡೋಗ್ಕೊಡ್ಲಾ? ಬೇಡ ಅಂದ್ರೆ ನೀನ್ ಸುಮ್ನೆ ಇರ್ತೀಯಾ? ಹಸ್ದವ್ರಿಗೆ ರೀ ಹಸ್ವಿನ ನೋವು ಏನು ಅಂತ ಗೊತ್ತಾಗೋದು. ಸರಿ ಆಯ್ತು, ನೀನ್ ಹೋಗಿ ಪೌಡ್ರ್ ಮಂಗೆ ಊಟ ಕೊಡು, ನಾನು ಸ್ವಲ್ಪ ಹೊರಗೋಯ್ತು. ಮತ್ತೆ ಹೊರಗಡೆ ಹೋಗ್ತಿದ್ದೀರಾ? ಒಂದ್ ಸ್ವಲ್ಪ ಕೆಲ್ಸ ಇದೆ ಕಣೆ, ಹಿಂಗೋಗಿ ಬರ್ತೀನಿ. ಸರಿ, ಹುಷಾರ್. ಮಂಗದಿನೇ, ಅಲ್ಲೇನ ನೋಡ್ತೀಯ ATM ಅಲ್ಲಿ ಯಾರ ಬರ್ತಾರೆ, ಇಲ್ಲಿ ನೋಡಲು. ಯಾಕ ಮನೆಗ್ ಬಂದಿಲ್ಲ? ನೀನೇನೋ ಇಲ್ಲಿ ಈ ಟೈಮಲ್ಲಿ ಯಾಕ ಮನೆಗ್ ಬಂದಿಲ್ಲ? ಕೆಲ್ಸ ಇತ್ತು. ಶೋಕವನದಲ್ಲಿರೋ ಶಾಪಗ್ರಸ್ತ ಗಂಡು ಮುತ್ತ ಇದೆ ಕೂತಂಗ್ ಕೂತಿದ್ಯಾ? ಇದೇನಾ ನಿನ್ ಕೆಲ್ಸ? ವಾಮ್ಕೋ ತಗೊಳ್ಳಲ್ಲ ಈ ಪೆಂಗ್ಯ, ನೀನ್ ಹಸ್ಕೊಂಡಿರಕ್ಕಾಗಲ್ಲ ಅಂತ ನನಗ್ ಚೆನ್ನಾಗ್ ಗೊತ್ತು. ಅದು ಆಗ ನೀನ್ ಆವಾಗ್ಲೂ ಹಂಗೆ ಇವಾಗ್ಲೂ ಹಿಂಗೇನೆ. ಚಿಕ್ಕ ವಯಸ್ಸಲ್ಲಿ ನಾವೆಲ್ಲ ಕ್ರಿಕೆಟ್ ಆಡ್ಕೊಂಡು ವಾಪಸ್ ಮನೆಗೆ ಹೋಗ್ಬೇಕಾದ್ರೆ ನಾನು ರವಿ ನೀರ್ ಕುಡ್ಕೊಂಡು ಸುಮ್ನ ಬಿಡ್ತಾ ಇದ್ವಿ, ಆದ್ರೆ ನೀನು
ನಾನು ಅಂಪೈರ್ ಕೆಲಸ ಮಾಡ್ಬಿಟ್ಟಿದೀನಿ, ನನಗೆ ಸಿಕ್ಕಾಪಟ್ಟು ಸುಸ್ತಾಗ್ತಾ ಇದೆ ಅಂತ ಓಡೋಗ್ಬಿಟ್ಟು ಗಬುರ್ಸ್ಕೋತಾ ಇದ್ದೆ, ನೆನಪಿದ್ಯಾ? ನಿನ್ನ ಕೈಲಿ ಹಸು ತಡಿಯಕ್ಕಾಗಲ್ಲ, ನನಗೆ ಚೆನ್ನಾಗಿ ಗೊತ್ತಿದೆ. ಇನ್ನು ಓವರ್ ಆಡ್ಬೇಡ, ಬಾ ತಿನ್ನು ಬಾ. ಏನು ಇದಕ್ಕೂ ನೀನ್ ಸಕ್ಕರೆ ಪರ್ಮಿಷನ್ ತಗೋಬೇಕೇನಾ? ಲೈ ಮನಜ, ನೀನ್ ಹಿಂಗೆ ಕೂತಿದ್ರೆ ಅಕ್ಕಪಕ್ಕ ಇರೋ ಅಂಗಡಿಗಳೆಲ್ಲ ಕ್ಲೋಸ್ ಆಗ್ಬಿಡತ್ತೆ. ಆಮೇಲೆ ಇದಂ ಪೋಚಿ ಅನ್ನೋ ಸ್ಥಿತಿ ಬಂದ್ಬಿಡತ್ತೆ ನಿನಗೆ. ಹೇಳ್ತಾ ಇದೀನಿ, ಸುಮ್ನೆ ಓವರ್ ಬಿಲ್ಡಪ್ ಕೊಡ್ಬೇಡ. ಇನ್ನೂ ವಾಮ್ಕೋ ಇದನ್ನ. ಬರ ಬಾ ಇದು ಬಾ ಬಾ ಅಂದೆ. ಲೈ ಮನಜ, ನಿಧಾನಕ್ಕೆ ತಿನ್ನು. ಮೂಳೆ ಗಿಳೆ ಗಂಟಲ್ಲಿ ಸಿಕ್ಕಾಕೊಂಡ್ಬಿಟ್ರೆ ಕಷ್ಟ. ಆಮೇಲೆ ಮೂಳೆನಾ? ಇದು ಫಲ ಬಲ್ವೇನೋ? ಸುಮ್ನೆ ಹೇಳದೆ ವಾಪ್ಕೋ ಮಗಂದಲೇ. ಹಸು ಹಲಸೂರ್ ಕೆರೆ ಎಷ್ಟು ದೊಡ್ಡದಾಗಿದ್ರು ಹಸುವಿಲ್ಲ ಅಂತ ಹೇಳ್ತೀಯಲ್ಲ. ಅಪ್ಪನ್ ದುಡ್ಡು ನಿನಗ್ ಬರ್ತಿದ್ದಂಗೆ ಅದನ್ನ ಅಪ್ಪನ ಕೈಗೆ ಕೊಟ್ಬಿಟ್ಟಿದ್ರೆ ಇವತ್ತಿಗೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಕಣ ಮನೋಜ. ಏನ್ ಯೋಚನೆ ಮಾಡ್ತಾ ಇದ್ಯೋ? ಅಲ್ವಾ ಕಣೋ, ನಾನೇನೋ ಇಲ್ಲಿ ಊಟ ಮಾಡ್ತಾ ಇದ್ದೀನಿ. ಪಾಪ ರೋಹಿಣಿ ಮನೇಲಿ ತಮ್ಮ ಆಗಿ ನಿನ್ ನೆತ್ತಿ ಮೇಲೆ ಸಾಣೆ ಕಲ್ಲು ಸವಿಯೋಷ್ಟು ಕೋಪ ಇದ್ರೂನು ಊಟ ತಂದ್ಕೊಟ್ಟಿದ್ದೀನಿ ನಿನಗೆ. ಅಲ್ಲಿರೋದು ಮೀನಾ ಕಣೋ. ತಂಗಿಯಾಗಿ, ಅಕ್ಕ ಆಗಿ, ಅಮ್ಮನಾಗಿ ಮನೆಯವ್ರನ್ನ ಎಲ್ರನ್ನೂ ನೋಡ್ಕೊಳ್ಳೋಳು. ಪೌಡ್ರಮ್ಮ ಏನಾದ್ರು ಊಟ ಮಾಡಲ್ಲ ಅಂತಂದ್ರು ಗಂಟ್ಲ ಮೇಲೆ ಕಾಲಿಟ್ಕೊಂಡು ತಿನ್ನಿಸ್ತಾಳೆ. ನೀನ್ ತಿನ್ನು. ಅಲ್ಲ ಕಣಪ್ಪಂಗ್ಯ, ನನಗೂ ಸಕ್ಕರೆಗೂ ಆಗಲ್ಲ. ನಾನೇ ಯಾವತ್ತೂ ಅವ್ರ ಹತ್ರ ಸುಳ್ಳು ಹೇಳಿಲ್ಲ. ಅದ್ಮೇಲೆ ನೀನೇ ಅಥವಾ ಸುಳ್ಳು ಹೇಳಿದೆ? ಇವಾಗ ಏನು ನನಗ್ ಬೈಯಕ್ಕೆ ಬಂದಿದ್ಯಾ? ಊಟಕ್ಕೆ ಸೈಡ್ಸ್ ಏನಾದ್ರು ಬೇಕಲ್ಲಪ್ಪ. ಪಲಾವ್ ಜೊತೆ ನನ್ನ ಬೈಗಳನ್ನ ನೆನ್ಸ್ಕೊಂಡು ಗದ್ಗು. ನಿಧಾನಕ್ಕೆ ತಿನ್ನೋದೇ ಕುಡಿ. ಈ ಟೈಮ್ ಅಲ್ಲಿ ಯಾರ ನೆನ್ಪಿಸ್ಕೋತಾ ಇದಾರ ನಿನ್ನಪ್ಪಂಗ್ಯ? ಬಹುಶಃ ನಿನ್ನ ಹತ್ರ ದುಡ್ಡನ್ನ ಆಬೇಸ್ ಮಾಡ್ಕೊಂಡು ಹೋದವನ? ಇಲ್ಲ, ಪೌಡ್ರೇ ಇರ್ಬೇಕಣ. ಗಂಡ ಹೆಂಡ್ರ ಜಗಳ ಕುಡ್ದು ಮಲಗೋವರ್ಗು ಅಂತ, ಉಂಡು ಮಲಗೋವರ್ಗು ಅಂತ ಹೇಳ್ತಾರೆ. ಇವಾಗ ಗದಿಗೆದ್ದಾಯ್ತಲ್ಲ, ಈಗಾದ್ರೂ ಬರ್ತೀಯಾ? ನಮ್ ಯಾರಿಗೋಸ್ಕರನೂ ಅಲ್ಲಪ್ಪ, ಅಪ್ಪನಿಗೋಸ್ಕರ ಬಾರ. 3 ಜನರನ್ನ ದೊಡ್ಡವರಾಗಿ ಬೆಳೆಸೋದಕ್ಕೆ ಅವ್ರ ಪ್ರಾಣನೇ ಪಣ ಇಟ್ಟದವ್ರು ಕಣ ಅವರು. ಅವ್ರಿಗೆ ಮೋಸ ಮಾಡ್ಬಿಟ್ಟಿರ ನೀನು. ಅಪ್ಪ, ಸ್ವಲ್ಪ ನೀನ ಬಿಟ್ಟಿ ಉಪದೇಶ ನಿಲ್ಲಿಸ್ತೀಯಾ? ನೋಡು, ನೀನು ಊಟ ತಂದಿದ್ದೆ, ನನಗೂ ಹಸುವಾಗಿತ್ತು, ತಿನ್ಬಿಟ್ಟೆ. ಹಾಗಂತ ಮನ್ಸಲ್ಲಿ ಏನೇನೋ ಕಲ್ಪನೆ ಮಾಡ್ಕೊಳಕ್ ಹೋಗ್ಬೇಡ. ಅಂದ್ರೆ ಇದು ಅಪ್ಪನ್ ದುಡ್ಡು ತಗೊಂಡಿರೋ ಶೋರೂಮು, ಇದ್ರಲ್ಲಿ ನನಗೂ ಭಾಗ ಇದೆ ಅಂತ ಇದನ್ನ ಏನಾದ್ರು ಕಬಳಿಸೋ ಪ್ಲಾನ್ ಮಾಡ್ಬೇಡ ಅಂತ ಅಂದೆ. ಮನೋಜ, ನೀನು ಬದ್ಲಾಗದೇ ಇಲ್ವೇನೋ? ಕಿತ್ಕೋಬೇಕು ಅಂತ ನಾನೇನಾದ್ರು ನಿರ್ಧಾರ ಮಾಡಿದ್ರೆ ನರಸಿಂಹಸ್ವಾಮಿ ಕರಳು ಕಿತ್ಕೊಂಡ್ಬಿಡ್ತೀನಿ. ನೀನ್ ಹೆಂಗ್ ಯೋಚನೆ ಮಾಡ್ತೀಯ ಅಂತ ನನ್ಗೆ ತುಂಬಾ ಚೆನ್ನಾಗ್ ಗೊತ್ತು ಬಿಡು. ದಡ್ಡ, ಕೂತ್ಕೊಂಡು ತಿನ್ನೋ ಇರಾದೆ ನನಗಿಲ್ಲ. ಬಂಡೆ ಹೊಡಿಯೋ ಕೆಲಸ ಮಾಡದೇ ಇದ್ರು ಬಂಡೆತನದಿಂದ ಬೆಳೆಸ್ಕೊಂಡಿರೋ ಮೈ ನಂದು. ನೀನು ಸ್ನಾನ ಮಾಡಿ ಮೈ ನೆನೆಸ್ಕೊಳ್ಳೋದಕ್ಕಿಂತ ಬೆವರಲ್ಲೇ ಜಾಸ್ತಿ ಬಟ್ಟೆ ನೆನೆಸ್ಕೊಳ್ಳೋ ಪಿತೃಪಿಳ್ಳಿ ಮಗ ನಾನು. ಏನೋ ಹಸ್ಕೊಂಡಿರ್ತಾನೆ, ಪಾಪ ಅವನು ಊಟ ಕೊಟ್ಬಿಟ್ಟು ಹೋಗೋಣ ಅಂತ ಬಂದ್ರೆ ಕೊಲೆ ಮಾತಾಡ್ತೀಯ ಕಣ ನೀನು. ಅಲ್ವಲೇ ಮನಜ, ಒಂದ್ ಮಾತ್ರ ತಿಳ್ಕೊ, ಅನ್ಯಾಯ, ಅಕ್ರಮ, ಮೋಸದಿಂದ ಯಾರು ಏನೇ ಪಡ್ಕೊಂಡ್ರು ಅದು ಶಾಶ್ವತವಾಗಿ ಅವ್ರ ಹತ್ರ ಉಳಿಯಲ್ಲ ಕಣ. ಒಕ್ಕಲ್ ಲವಂಗದ ತರ ಇನ್ನೊಂದ್ ಮಾತು ಹೇಳ್ತೀನಿ, ಕೇಳಿಸ್ಕೊ. ಪುಣ್ಯ ಅನ್ನೋದು ಪ್ರೀಪೇಡ್ ಸಿಮ್ ಇದ್ದಂಗೆ, ಮೊದ್ಲು ಪೀಕ್ಕೊಂಡು ಆಮೇಲೆ ಕಾಪಾಡತ್ತೆ. ಆದ್ರೆ ಪಾಪ ಅನ್ನೋದು ಪೋಸ್ಟ್ ಪೇಡ್ ಸಿಮ್ ಇದ್ದಂಗೆ, ಮೊದ್ಲು ಫ್ರೀಯಾಗಿ ಕೊಟ್ಬಿಡತ್ತೆ, ಆಮೇಲೆ GST, ಟ್ಯಾಕ್ಸು, ಲೇಟ್ ಚಾರ್ಜಸ್ ಅಂತ ಬಡ್ಡಿ ಸಮೇತ ಪೀಕ್ ಕೊಡತ್ತೆ. ನೋಡ್ತಾರು, ನಿನ್ ಜೊತೆಗೆ ಶೋರೂಮ್ ವಿಷಯ ಮಾತಾಡೋ ಟೈಮ್ ಬರುತ್ತೆ, ಆಗ ಮಾತಾಡ್ತೀನಿ. ಈಗ ನಾನು ಬರ್ತೀನಿ. ಅದೇ ಮಾತು, ನಿನ್ನ ಮೇಲೆ ಭಯಂಕರ ಕೋಪ ನನಗಿದ್ರು ಯಾವ್ದೋ ಮೂಲೆನಲ್ಲಿ ನನ್ನ ಅಣ್ಣ ಅನ್ನೋ ಪ್ರೀತಿ ಇದೆ ಕಣಲೇ. ಆದ್ರೆ ಏನೂ ತಪ್ಪು ಮಾಡ್ದಿರ ನನ್ನ ಮೇಲೆ ನಿನಗ್ ಸಾಸಿವೆ ಕಾಳಷ್ಟು ಪ್ರೀತಿ ಇಲ್ವಲ್ಲ? ಥ್ಯಾಂಕ್ಸ್ ಕಣಪ್ಪ. ಹಾಗಲೇ ಇವಾಗ ಯಾವ್ದೋ ಫ್ರಿಡ್ಜ್ ಎಲ್ಲ, ವಾಷಿಂಗ್ ಮಿಷಿನ್ ಎಲ್ಲ ಹೋಗಿ ನಿದ್ದೆ ಮಾಡ್ಕೋ. ಒಂದೇ ಒಂದ್ ತಗೊಂಬಂದ್ಬಿಟ್ಟಿದ್ದಾನೆ, ಇನ್ನೊಂದ್ ತಗೊಂಬಂದಿರ ಏನಾಗಿರೋದು ಇವನಿಗೆ. ರೋಹಿಣಿ ಅವರೇ, ಇನ್ನೊಂದ್ ಚಪಾತಿ ತರಲ್ಲ? ಬೇಡ, ಸಾಕಾಯ್ತು. ಸರಿ, ನೀನು ಹೇಳಿ ರೋಹಿಣಿ. ತುಂಬಾ ಸಂತೋಷವಾಗಿರ್ಬೇಕಲ್ಲ, ನೀವು ಹೊಟ್ಟೆ ತುಂಬಾ ಊಟ ಮಾಡಿದ್ರೆ ಸಂತೋಷನೇ. ನಾನು ಊಟದ ವಿಷಯ ಹೇಳ್ತಿಲ್ಲ ಮೀನವ್ರೆ. ನಿಮ್ಮನ್ನ ಬೈತಿದ್ದತ್ತೆ ನನ್ನನ್ನ ಹಂಗ್ ಹೊಡೆದಾಗ ನೀವು ತುಂಬಾ ಸಂತೋಷ ಆಗಿರ್ಬೇಕಲ್ಲ ಅಂತ ಕೇಳ್ತಾ ಇದ್ದೀನಿ. ಅದು ವಿಚಿತ್ರವಾದ ಸಂತೋಷ. ಹೇಗೂ ನನ್ ಮುಖ ನೋಡಿದ್ರೆ ಜಿಂಕೆ ನೋಡ್ದು ಹುಲಿ ತರ ನನ್ ಮೇಲ್ ಹಾರ್ತಾ ಇದಾರಲ್ಲ, ನೋಡಿ ತುಂಬಾ ಸಂತೋಷ ಆಗ್ತಿದೆ ಅಲ್ವಾ ನಿಮ್ಗೆ? ಅಲ್ಲ ರೋಹಿಣಿಯವರೇ, ನೀವೇನ್ ಮಾತಾಡ್ತಿದ್ದೀರಾ ಅಂತ ನಿಮ್ಗಾದ್ರೂ ಗೊತ್ತಾಗ್ತಿದ್ಯಾ? ನನಗ್ ಗೊತ್ತಿದ್ದೆ ಕೇಳ್ತಾ ಇರೋದು. ಹೇಳಿ, ನನಗ್ ಬೀಳ್ತಿದ್ದ ಒಂದೊಂದು ಏಟು ನಿಮ್ ಮನ್ಸಲ್ಲಿ ಚಪ್ಪಾಳೆ ಹೊಡಿತಿದ್ದ ಶಬ್ದ ಕೇಳಿಸ್ತಿತ್ತು.
ಅಲ್ವಾ? ತುಂಬಾ ಚೆನ್ನಾಗಿ ಮಾತಾಡ್ತಿದ್ದೀರಾ ರೋಹಿಣಿ ಅವರೇ. ಒಳ್ಳೆತನಕ್ಕೆ ಕಾಲ ಇಲ್ಲ ಅಂತ ಹೇಳ್ತಾರೆ, ಅದ್ ನಿಜನೇ. ಆಗಿದ್ ಗಲಾಟೆಯಿಂದ ಬೆಳಗ್ಗೆಯಿಂದ ನೀವೇನು ತಿಂದಿಲ್ಲ ಅಂತ ಪಾಪ ಅಂತ ಊಟ ತಂದ್ಕೊಟ್ರೆ ಅದನ್ನ ತಿಂತಾನೆ ನೀವಿಷ್ಟೆಲ್ಲ ಮಾತಾಡ್ತಿದ್ದೀರಾ. ಕಣ್ಮುಂದೆ ಒಬ್ರಿಗೆ ಕಷ್ಟ ನೋವು ಇದ್ದಾಗ ಅದನ್ನ ನೋಡಿ ಸಂತೋಷ ಪಡೋ ಮನ್ಸ್ ನಂದಲ್ಲ. ನಿಮ್ ಮನ್ಸು ಎಂತದ್ದು ಅಂತ ನನಗ್ ಗೊತ್ತಿದೆ. ನನ್ನ ಮೇಲೆ ಚಾಲೆಂಜ್ ಮಾಡಿ ನೀವು ನಿಮ್ ಮನೆಯವ್ರು ಗೆದ್ದು ಬಿಟ್ಟಿದ್ದೀರಲ್ಲ, ಅದನ್ನ ಸಂಭ್ರಮಿಸ್ತಾ ಇದ್ದೀರಾ ಅಲ್ವಾ ನೀವು? ನೋಡಿ ರೋಹಿಣಿ ಅವರೇ, ನಾನು ನನ್ ಗಂಡ ಬೆಂಕಿ ಕೆಂಡದ ಮೈ ಕೂತ್ರು ಕರಗಲ್ಲ, ಆದ್ರೆ ಕಣ್ಣೀರು ಕರಗ್ತೀವಿ. ನೀವು ಮನೋಜ್ ಅವರು ದೂರ ಇರೋದ್ ನೋಡಿ ನಾನು ಅವರು ಎಷ್ಟು ಚಿಂತೆ ಮಾಡ್ತಿದೀವಿ ಅಂತ ಗೊತ್ತಾ ನಿಮ್ಗೆ? ಇದನ್ನ ನಾನ್ ನಂಬೇಕು ಅಂತೀರಾ? ನನಗ್ ನಿಮ್ ಹಾಗೆ ಯೋಚನೆ ಮಾಡೋದಕ್ಕೆ ಮಾತಾಡೋದಕ್ಕೆ ಬರಲ್ಲ ರೋಹಿಣಿ ಅವರೇ. ನಿಮ್ ಬುದ್ಧಿನೇ ಇಷ್ಟು ಅನ್ಸತ್ತೆ. ಎಲ್ರೂ ತಪ್ಪಾಗೆ ನೋಡ್ತಿದ್ದೀರಾ ಅಲ್ವಾ? ತಪ್ಪು ನಂದೆ. ಹಸ್ಕೊಂಡಿರ್ತಾರೆ ಅಂತ ಊಟ ತಂದ್ಕೊಟ್ಟೆ ನೋಡಿ, ತಪ್ಪು ನಂದೆ. ತಿಂದು ಮುಗ್ಸಿ ತಟ್ಟೆ ತಗೊಂಡೋಗಿ ಕಿಚನ್ ಅಲ್ಲಿ ಇಡಿ. ಏಯ್, ಅವ್ರಿಗೆ ಊಟ ಕೊಡಕ್ ಹೋಗಿದ್ದೇನೆ ನೀನು? ಹ್ಞೂ ಅತ್ತೆ. ಏನು ಗುಂಪು ಕಟ್ಕೋತಾ ಇದೀಯಾ? ಏನಕ್ಕೋಸ್ಕರ ಅತ್ತೆ? ನನ್ನ ಮೇಲೆ ಅಧಿಕಾರ ಚಲಾಯಿಸಕ್ಕೆ ಆ ಶ್ರುತಿನ ಆಗ್ಲೇ ನಿನ್ ಬುಟ್ಟಿಗೆ ಹಾಕೊಂಡ್ಬಿಡಿದ್ಯಾ. ಈಗ ರೋಹಿಣಿನು ನಿನ್ ಕಡೆಗೆ ತಿರ್ಗಸ್ಕೊತಾ ಇದ್ಯಾ? ಅಯ್ಯೋ ಅತ್ತೆ, ನಾನು ಆ ರೀತಿ ಎಲ್ಲ ಏನು ಮಾಡಲ್ಲ. ಯಾಕೆ ಈ ರೀತಿ ತಪ್ಪು ತಿಳ್ಕೊಂತಿದ್ದೀರಾ? ನನ್ಗೆ ಗೊತ್ತು ಕಡೆ ನಿನ್ ಪ್ಲಾನು. ನೀವೆಲ್ಲ ಒಂದಾಗಿ ನನ್ನನ್ನ ಈ ಮನೆಯಿಂದ ಓಡಿಸ್ಬಿಡೋಣ ಅಂತ. ಅಯ್ಯೋ ಅತ್ತೆ, ಅದಕ್ಕೋಸ್ಕರ ನಾನ್ ಗುಂಪು ಕಟ್ಟೋ ಅವಶ್ಯಕತೆ ಇಲ್ಲ ಅತ್ತೆ. ಎಲ್ಲ ಇವಳ ಅಲ್ಲ, ನಾನ್ ಮಾತಾಡ್ತಿದ್ರೆ ಅವಳ ಪಾಡಕ್ ಹೋಗ್ತಾ ಇದ್ದಾಳೆ. ಅಯ್ಯೋ, ಗುಂಪು ಕಟ್ಟೋ ಅವಶ್ಯಕತೆ ಇಲ್ಲ ಅಂದ್ರೆ ಏನ್ ಅರ್ಥ? ನನ್ನ ನೋಡ್ಸಕ್ಕೆ ಇವಳೊಬ್ಬೇ ಸಾಕು ಅಂತಾನ? ಮಾತಾಡ್ತೀಯ ಕಣೆ, ಮಾತಾಡ್ತೀಯ. ಆ ಬುಂಗ್ರಿ ನನ್ನ ಮಾತು ಕೇಳ್ಕೊಂಡು ಬಿದ್ದಿದ್ರೆ ನೀನ್ ಯಾಕೆ ಹಿಂಗೆಲ್ಲ ಆಡ್ತಿದ್ದೆ? ಅವಳು ಹಿಂಗ್ ಮಾಡಿದಕ್ಕೆ ನೀನ್ ಹಿಂಗ್ ಮಾಡ್ತಿರೋದು ನೋಡ್ಕೋತೀನಿ. ನೀವೆಲ್ಲ ಒಂದ್ ಕೈ ನೋಡ್ಕೋತೀನಿ. ಅಯ್ಯೋ ರೀ, ಮೀನಾ, ಏನಿದು ಕೈಯಲ್ಲಿ ಚಪ್ಪಲಿ ಇಟ್ಕೊಂಡ್ ಬರ್ತಿದ್ದೀರಾ? ಕಿತ್ತೋಯ್ತಾ? ತಗೋಯ್ತೀನಿ. ಎಲ್ಲಿ ಕಿತ್ತೋಯ್ತು? ಕಿತ್ತೋಗಿಲ್ಲ, ಕಿತ್ತೋಗೋದು ನಾನು ಕೊಡಿ. ತಗೋಯ್ತೀನಿ. ಯಾಕ್ರಿ ಹೀಗ್ ಮಾತಾಡ್ತಿದ್ದೀರಾ? ಏನಾಯ್ತು? ತಗೋ ಮೀನಾ, ನೀನ್ ನನ್ನ ಕೊಡಿ. ಕಿತ್ತೋದ್ರು ಪರವಾಗಿಲ್ಲ, ಅಕಸ್ಮಾತ್ ಕಿತ್ತೋದ್ರೆ ಇದು ಹೊಲ್ಕೊಡೋದಕ್ಕೆ ಅಜ್ಜಿ ತಾತ ಇದಾರೆ, ಅವ್ರು ಹೊಲ್ಕೊಡ್ತಾರೆ. ತಗೋಯ್ತು. ಕಿತ್ತೋಗೋ ನೀನು. ಯಾಕ್ರಿ ಹೀಗೆಲ್ಲ ಮಾತಾಡ್ತಿದ್ದೀರಾ? ಶಾಂತ ಪಾಪನ್ ಸುಮ್ನೆ ಇರ್ರಿ. ಶಾಂತಮ್ನು ಪಾಪಮ್ನೆ ಅದನ್ನೇನ್ ಕೇಳೋದು? ತಗೋಯ್ತು. ವಾರ್ಸ್ ಕೆಡ್ದಾಕ್ಬಿಡು ನನಗೆ. ಬರೀ ವಾರ್ಸ್ ಕೆಡ್ ಬಿಸಾಕ್ಬಿಡು ನನ್ನ. ಇಷ್ಟಾದ್ರೂ ನನಗೆ ಬುದ್ಧಿ ಬರಲಿಲ್ಲ ನೋಡು. ಇನ್ನೊಬ್ರು ಮ್ಯಾಟ್ರ್ ತಲೆ ಹಾಕಬಾರ್ದು ಅಂತ ಇವತ್ತು ನನಗೆ ಬುದ್ಧಿ ಬಂದು. ಹೊಡಿ ಮೀನಾ, ಹೊಡಿ ನನಗೆ, ಮಾತಾಡ್ಬಿಡು. ಏನಾಯ್ತು ಮೊದ್ಲು ಹೇಳಿ. ಆ ಬೆಂಗೆ ಮನೆಗೆ ಬರಲ್ಲ ಅಂತ ನೀನ್ ಹೇಳಿದ್ಯಲ್ಲ, ಅವನು ಹೊಟ್ಟೆ ಹಸು ತಡೆಯಲ್ಲ ಕಣೆ. ಪಾಪ ಅವನು ಹೊಟ್ಟೆ ಹಸಿತಾ ಇರತ್ತೆ ಅಂತ ಏನಾದ್ರು ತಿನ್ನಕ್ ತಗೊಂಡೋಗ್ ಕೊಡೋಣ ಅಂತ ಪಲಾವ್ ತಗೊಂಡೋಗ್ ಕೊಟ್ಟೆ. ರೀ, ಅದು ಒಳ್ಳೆ ಕೆಲ್ಸನೇ ತಾನೇ? ನಾನು ಹಂಗೆ ಅನ್ಕೊಂಡಿದ್ದೆ ಮೀನಾ, ಆದ್ರೆ ನಾನ್ ತಂದ್ಕೊಟ್ ಪಲಾವ್ ಒಂದ್ ತಿಂದು ಅವನು ಮಾತಾಡ್ದ ನೋಡು. ಪಾಪ ಚಪ್ಲಿ, ಹಳೆ ಚಪ್ಲಿ ತಗೊಂಡು ಹೊಡ್ಸ್ಕೋಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟೆ. ಅಯ್ಯೋ, ಅಂತದೇನ್ರಿ ಅಂದ್ರು ಅವರು? ಏನೋ ಊಟ ತಂದ್ಕೊಡಂಗ್ ಬಂದ್ಬಿಟ್ಟು ನನ್ನ ಶೋರೂಮ್ ನ ಲಪ್ಪಾಯ್ಸಕ್ ನೋಡ್ತಾ ಇದ್ಯಾ ತಂದ್ಬಿಟ್ಟ ಮೀನಾ ಅವನು. ಹೌದಾ? ಹಂಗೆ ಬಿದ್ದೋಗಿರೋ ಬದ್ಮಾಶ್ ಅಂತ ಅವನಲ್ಲೇ ಬಿಟ್ಟು ಬರ್ಲಿಲ್ಲ ನೋಡ್ ನಾನು. ನನಗೆ ಅದಕ್ಕೆ ಈ ಚಪ್ಪಲಿ ತಗೊಂಡು ಹಾಕ್ಬಿಡು ಮೀನಾ, ನನಗೆ ಬೇಕಾಗಿಲ್ಲ. ಹಾಕು ಒಣಾಕ್ ನನಗೆ. ಸುಮ್ನೆ ಇಟ್ಕೊಳ್ರಿ. ಈ ಕರ್ಮನ ನನ್ ಕೈ ಯಾಕೆ ಮಾಡ್ತಿದ್ದೀರಾ? ಈ ಸಹಾಯ ಮಾಡಿದಿಕ್ಕೆ ಒದೆ ಬೀಳ್ಬೇಕು ಅಂತ ಇದ್ರೆ ತಗೊಳ್ಳಿ, ಮೊದ್ಲು ನನ್ಗೊಡಿರಿ. ಯಾಕಮ್ಮ, ಏನಾಯ್ತು? ನನ್ಗೆ ನಾನ್ ದೊಡ್ಡ ಸಮಾಜ ಸೇವಕಿ ಅನ್ನೋ ಫೀಲ್. ತಗೊಳ್ಳಿ, ನನ್ ಮೊದ್ಲು ಹೊಡಿರಿ. ಬಿಡು ಮೀನಾ, ನೀನ್ ಬಿಡು. ಸುಮ್ನೆ ಇರ್ತೀಯಾ? ಸುಮ್ನೆ ಇರ್ರಿ. ನಿಮ್ ಅಣ್ಣ ರೋಹಿಣಿ ಇಬ್ರು ಒಂದೇ, ಏನು ಬದಲಾವಣೆ ಇಲ್ಲ. ಯಾಕಮ್ಮ, ಏನಾಯ್ತು ಮೀನಾ? ನೋಡ್ರಿ, ರೋಹಿಣಿ ಅವರು ಬೆಳಗ್ಗೆಯಿಂದ ಏನು ತಿಂದಿಲ್ಲ ಅಂತ ಚಪಾತಿ ತಗೊಂಡೋಗ್ ಕೊಟ್ಟೇರಿ. ಅದನ್ ತಿಂದ್ ನನ್ಗೆ ಏನಂತ ಹೇಳಿದ್ರು ಗೊತ್ತಾ? ಏನಂದ್ರಮ್ಮ? ನಾನು ಅದೇ ತಿಂದಿದ್ದು, ನಿಮ್ ಎದೆಲಿ ಚಪ್ಪಾಳೆ ಶಬ್ದ ಹುಟ್ಟೋ ಮಾಡ್ತಾ ಅಂತ ಕೇಳಿದ್ರು. ಗಂಡ ಹೆಂಡತಿ ಇಬ್ರು ಒಂದೇ ರೀತಿ ಯೋಚನೆ ಮಾಡ್ತಾ ಇದಾರೆ ಅಂತ ಆಯ್ತು. ಈಗ್ಲೂ ಅವ್ರು ಮಾಡಿ ತಪ್ಪು ಅಂತ ಅವ್ರಿಗೆ ಅನ್ಸಾನೆ ಇಲ್ಲ ರೀ. ಬೇರೆಯವ್ರ ಮೇಲೆ ಗೂಬೆ ಕೂರ್ಸಕ್ಕೆ ನೋಡ್ತಿದ್ದಾರೆ. ಅಯ್ಯೋ, ಇವ್ರು ಈ ಜನ್ಮದಲ್ಲಿ ಬದ್ಲಾಗಲ್ಲ. ಅವ್ರು ಕರೆಕ್ಟ್ ಆಗೇ ಇದಾರೆ ಮೀನಾ, ನಾವೇ ಯಾಮಾರಿ ಹೇಳ್ಕೊಂಡಲ್ಲ ಆಗಿರೋದು. ಒಳ್ಳೆತನ ಕಾಲನೇ ಇಲ್ಲ ರೀ. ಒಳ್ಳೆತನ ಗುಳ್ಳೆ ನರಿತರಾಗೋಗಿದೆ. ದೇವರೇ ಸರಿ ಇಲ್ಲ. ಭೂಮಂಡಲದಲ್ಲಿ ಕೊಳಕ ಮಂಡಲದ ಅಪರಾವತಾರ ಆಗಿರೋ ಮನುಷ್ಯರು ನಭೋಮಂಡಲದಲ್ಲಿ ಸದ್ಗುಣ ಸಂಪನ್ನ ಸೃಜನಶೀಲರನ್ನ ಇಟ್ಟು ದೊಡ್ಡ ಮನುಷ್ಯ ಅಂತ ಅನ್ಸ್ಕೋಬೇಕಾಗಿತ್ತು. ಆಳ್ ಬಾವಿನಲ್ಲಿ ಮಿನರಲ್ ವಾಟರ್ ಇಟ್ಟು ಕೂಡ್ಕೊಳ್ಳಿ ಅಂತ ಬಿಟ್ಬಿಟ್ಟಿದ್ದಾನೆ. ಏಯ್, ನಗಬೇಡ ನೀನು. 7 ಕಿಲೋಮೀಟರ್ ದೂರ ಹೋಗಿ ಎಳ ಮೇಲೆಲ್ಲ ಅಂತ ಅನ್ಸ್ಕೊಂಡ್ ಬಂದಿದ್ದೀನಿ. ನಗ್ತಾಳೆ. ಏಯ್, ಏನ್ ಮುಗ್ದ ಏನಾದ್ರು? ನಿಮ್ಮನ್ ಬಿಟ್ಟು. ಸರಿ ನಡಿ, ನಾನ್ ನಿನ್ನ ಮುಗಿಸ್ತೀನಿ, ನೀನ್ ನನ್ನ ಮುಗಿಸು. ಆಮೇಲೆ ಬಂದ್ ಚಪ್ಲಿ ನೋಡ್ಕೊಳ್ಳೋಣ. ಅವ್ರ ಮೇಲೆ ಇರೋ ಕೊಬ್ಬರ ನನ್ ಮೇಲೆ ಆಗಿರ್ತೀರ. ನಡೀರಿ. ಬಿಡೋದನ. ಹಾಗಾದ್ರೆ
ಅವರು ಅಂಗಡಿ ಓಪನ್ ಮಾಡಿದ್ದು ಆ ಹುಡುಗಿ ಕೊಟ್ಟಿದ್ದ ದುಡ್ಡಲ್ಲೇನೆ? ಹೌದಮ್ಮ, ಅದನ್ನ ಅವರು ಪೊಲೀಸ್ ಸ್ಟೇಷನ್ ಸೈನ್ ಮಾಡಿರೋದನ್ನ ತೋರಿಸಿ ಪ್ರೂವ್ ಮಾಡಿದ್ರು. ಸೂಪರ್ ಅಕ್ಕ, ಬಾಬಾ ಒಳ್ಳೆ ಕೆಲಸ ಮಾಡಿದ್ರು. ಏನೇ ಆದ್ರೂ ನಿಮ್ ಮತ್ತೆ ಅವ್ರಿಬ್ರನ್ನು ಬಿಟ್ಕೊಡೋದಿಲ್ಲ ಕಣಮ್ಮ, ಅಲ್ವಾ? ಅಯ್ಯೋ, ಈಗ ಹಾಗೇನಿಲ್ಲ ಅಮ್ಮ, ಅವ್ರಿಬ್ರಿಗೂ ಸರಿಯಾಗಿ ಬೈದ್ರು ಗೊತ್ತಾ. ಅದ್ರಲ್ಲೂ ರೋಹಿಣಿಗಂತೂ ಹೊಡೆದೇ ಬಿಟ್ರು. ಅಕ್ಕ, ಕೇಳ್ತಿದ್ರೇನೆ ಇಷ್ಟ ಥ್ರಿಲ್ಲಿಂಗ್ ಆಗಿದೆ. ಇನ್ನ ಲೈವ್ ಆಗಿ ನೋಡಿದ್ರೆ ಎಷ್ಟ್ ಚೆನ್ನಾಗಿರ್ತಿತ್ತು. ಅಕ್ಕ, ವಿಡಿಯೋ ಏನಾರು ಮಾಡ್ಕೊಂಡಿದ್ರೆ ತೋರ್ಸು. ಏಯ್, ಸುಮ್ನೆ ಇರೆ. ಏ ಮೀನಾ, ಆ ಹುಡ್ಗಿ ಮಾಡಿದ್ದು ತಪ್ಪೇ ಕಣೆ. ಆದ್ರೂ ನಿಮ್ಮತ್ತೆ ಅವ್ರ ಮೇಲೆ ಕೈ ಮಾಡ್ಬಾರ್ದಾಗಿತ್ತು ಕಣೆ. ಅಲ್ಲ ಪಾಪ ಹುಡ್ಗಿ ಬೇರೆ ಮನೆಯಿಂದ ನಿಮ್ ಮನೆಗ್ ಸೊಸೆಯಾಗಿ ಬಂದ್ ಬಾಳ್ತಿದ್ದಾಳೆ. ತಪ್ಪು ಮಾಡ್ಬಿಟ್ರು ಕಣೆ ನಿಮ್ಮತ್ತೆ. ಹೌದಮ್ಮ, ನನ್ಗೂ ತುಂಬಾ ಬೇಜಾರಾಯ್ತು. ಕೊನೆಗ್ ನಾನೇ ಹೋಗ್ ತಡ್ದೆ. ಹೌದು, ಅದೇನೋ ಬರೀ ರೋಹಿಣಿ ಅವ್ರಿಗೆ ಮಾತ್ರ ಹೊಡೆದಿದ್ದು, ಯಾಕೆ ಅವ್ರ ಮಗ ಮನೋಜ್ ಕೂಡ ತಪ್ಪು ಮಾಡಿಲ್ವಾ? ಹೌದಲ್ವೇ ಮೀನಾ? ಇಬ್ರು ಸೇರಿನೇ ಮೋಸ ಮಾಡಿದ್ದಾರೆ. ಪಾಪ ಹುಡುಗಿ ಆದ್ರೂ ಬೇರೆ ಮನೆಯಿಂದ ಬಂದವಳು. ಈ ಮನೋಜ ಅವ್ರ ಮಗನೇ. ಛೀ, ಹೆತ್ತ ಅಪ್ಪಮ್ಮಂಗೆ ಮೋಸ ಮಾಡ್ಬಿಟ್ನಪ್ಪ. ಅಲ್ಲ ಅಮ್ಮ, ಅವ್ರ ಮಗಂಗೆ ಅವ್ರು ಯಾಕೆ ಕೈ ಮಾಡ್ತಾರೆ? ರೋಹಿಣಿಯವ್ರು ಹೇಳಿರೋ ಸತ್ಯನ ಮನೋಜ್ ಅವರು ಮುಚ್ಚಿಟ್ಟಿದ್ದಾರೆ ಅನ್ನೋ ಭಾವನೆಯಲ್ಲಿ ಇದಾರೆ ಅಷ್ಟೇ. ದೇವ್ರಿದಾನೇನೋ ಸತ್ಯ ಗೊತ್ತಾಯ್ತಾ ನಿನಗೆ? ನನ್ ಮಗನ್ ಮೇಲೆ ನಿಮ್ಮತ್ತೆ ಕೈ ಮಾಡಿದ್ರು. ಆ ಮನೇಲಿ ನನ್ನ ಸೊಸೆನ್ ಮೀರ್ಸಿದ್ ಸೊಸೆನೇ ಇಲ್ಲ ಅಂತ ಹೊಗಳ್ಕೊತಿದ್ರು. ಆದ್ರೆ ಈಗ ನೋಡೇನಾಯ್ತು ಅಂತ. ಏಯ್, ಏನೋ ಮಾಡ್ತಿದ್ಯಾ? ನಾನ್ ರೋಹಿಣಿ ಅವ್ರಿಗೆ ಫೋನ್ ಮಾಡಿ ನೀವ್ ಮಾವಂಗ್ ಬರ್ಬೇಕಾಗಿರೋ ದುಡ್ಡಲ್ಲಿ ತಾನೇ ಶೋರೂಮ್ ಇಟ್ಕೊಂಡಿರೋದು ಅಂತ ಕೇಳ್ತೀನಿ. ಓ ನಿನ್ನ, ಇನ್ನೊಬ್ರು ಕಷ್ಟದಲ್ಲಿ ಇರ್ಬೇಕಾದ್ರೆ ಅವ್ರ ಮನ್ಸಿಗೆ ನೋವಾಗೋ ಹಾಗೆ ಮಾತಾಡ್ಬಾರ್ದು ಕಣೆ. ಸುಮ್ನೆ ಇರು. ಹೌದು ಕಣೆ, ನಾವ್ ಯಾರಿಗೂ ಅನ್ಯಾಯ ಮಾಡಿಲ್ಲ, ಯಾರ ಶಾಪಕ್ಕೂ ಗುರಿ ಆಗಿಲ್ಲ. ಅವಳು ಹೇಗಾದ್ರೂ ಇರ್ಲಿ ಬಿಡು. ನಾವು ನಮ್ ವ್ಯಕ್ತಿತ್ವನ ಬಿಟ್ಕೊಡೋದ್ ಬೇಡ. ಕರ್ಮ ಯಾರನ್ನು ಬಿಡಲ್ಲ ಕಣ್ರೆ. ಈಗ ನಾವ್ ಮಾಡ್ತೀವಲ್ಲ ಮೋಸ, ಅದು ನಾಳೆ ದಿನ ನಮಗ್ ಬಂದೇ ಬರುತ್ತೆ ಅನ್ನೋದು ಆ ಹುಡುಗಿಗೆ ಅರ್ಥ ಆದ್ರಷ್ಟೇ ಸಾಕು. ಆದ್ರೂ ನನಗ್ ಪಕ್ಕಾ ಗೊತ್ತಿತ್ತು ಇವ್ರಿಂತ ಸಮಸ್ಯೆ ಸಿಕ್ ಹಾಕೊಂಡೇ ಹಾಕೋತಾರೆ ಅಂತ. ನೀನೇನ್ ಜ್ಯೋತಿಷ್ಯ ನೋಡಿದ್ಯಾ? ಜ್ಯೋತಿಷ ಎಲ್ಲ ಏನು ಇಲ್ಲ ಕನಕ. ಆದ್ರೆ ಆ ರೋಹಿಣಿ ಅವ್ರ ಕೆಲವೊಂದ್ ಕಡೆ ನಾನು ನೋಡಿದ್ದೆ. ಏನೋ ಹೇಳ್ತಿದ್ಯಾ ಮಂಜು? ಅಲ್ಲ, ಅವ್ರನ್ನ ನೀನೆಲ್ಲಿ ನೋಡಿದೆ? ಅದೇ ಅಕ್ಕ, ಆ ಕಾಗೆ ಸುಬ್ಬು ಆಫೀಸಲ್ಲಿ. ಅಯ್ಯೋ, ರೋಹಿಣಿ ಅವ್ರಿಗೆ ಆ ಕಾಗೆ ಸುಬ್ಬ ಗೊತ್ತಾ? ಚೆನ್ನಾಗೇ ಗೊತ್ತು. ಆಗಾಗ ಅವನನ್ನ ನೋಡಕ್ ಬರ್ತಿರ್ತಾರೆ. ಅಲ್ಲ, ರೋಹಿಣಿ ಅವ್ರು ಯಾಕ ಅವನ ಹತ್ರ ಬರ್ತಾರೆ? ಅವನೇ ಸೆಲೆಬ್ರಿಟಿನ ಅಕ್ಕ. ಅವನ ಹತ್ರ ಅವಾಗವಾಗ ಬಂದು ಸೆಲ್ಫಿ ಆಟೋಗ್ರಾಫ್ ತಗೊಂಡೋಗಕ್ಕೆ. ಬಡ್ಡಿ ವ್ಯಾಪಾರ ಮಾಡೋನ ಹತ್ರ ಬಡ್ಡಿ ದುಡ್ಡು ತಗೊಳಕ್ಕೆ ಬರೋದು. ಅಂದ್ರೆ ಆ ಹುಡ್ಗಿ ಕಾಗೆ ಸುಬ್ಬನ ಹತ್ರ ದುಡ್ಡು ತಗೊಂಡ್ಲಾ? ಹೇ ಗೊತ್ತಿ, ಸುಮ್ನೆ ಏನೇನ ಹೇಳ್ಬೇಡ. ನಾನ್ ಯಾಕಕ್ಕ ಸುಳ್ಳು ಹೇಳಿ? ನಾನೇ ನನ್ ಕಣ್ಣಾರೆ ನೋಡಿದೀನಿ. ಅವ್ರೇನಾದ್ರು ನಿನ್ನ ನೋಡಿದ್ರಾ? ಇಲ್ಲ ಇಲ್ಲ, ಅವ್ರು ಬರ್ತಿದ್ ಗೊತ್ತಾಗ್ತಿದ್ದಂಗೆ ನಾನ್ ಬಚ್ಚಿಟ್ಕೋತಿದ್ದೆ. ಗೊತ್ತೇ ಆಗ್ಲಿಲ್ವೇ? ಅಲ್ಲ, ಆ ಕಾಗೆ ಸುಬ್ಬಂಗೂ ನೀನ್ ಬಾವಂಗೂ ಆಗಲ್ಲ ಅನ್ನೋದು ರೋಹಿಣಿಗೆ ಚೆನ್ನಾಗೇ ಗೊತ್ತು. ಆದ್ರೂ ಆ ಕಾಗೆ ಸುಬ್ಬನ ಹತ್ರ ಇವ್ರು ಯಾಕೆ ಸಾಲ ತಗೊಂಡ್ರು? ಮೀನಾ, ಆ ಹುಡ್ಗಿ ದೊಡ್ಡ ಶ್ರೀಮಂತರ ಮನೆ ಮಗಳು ಅಂತಂತಾರೆ. ಅವ್ಳು ಯಾಕೆ ಇವ್ರ ಹತ್ರ ದುಡ್ಡು ತಗೊಂಡ್ಲು? ಅಮ್ಮ, ಅವ್ರಪ್ಪ ಜೈಲಲ್ಲಿ ಇದಾರಲ್ಲಮ್ಮ. ಏಯ್, ಅವ್ರು ಸಾಲ ತಗೊಂಡಿರೋದು ದೊಡ್ಡ ವಿಷಯನೇ ಅಲ್ಲ. ಆದ್ರೆ ಆ ಕಾಗೆ ಸುಬ್ಬನ ಹತ್ರ ತಗೊಂಡಿರೋದು ತಪ್ಪು ಅಂತ ಹೇಳ್ತಿದೀನಿ. ಏ ಮಂಜ, ರೋಹಿಣಿ ಅವರು ನಮ್ ಕುಟುಂಬಕ್ಕೆ ಸೇರಿದವರು ಅಂತ ಗೊತ್ತಾ ಕಾಗೆ ಸುಬ್ಬಂಗೆ? ಚೆನ್ನಾಗೇ ಗೊತ್ತಕ್ಕ, ನಾನೇ ಹೇಳಿದೀನಿ. ಲೋ, ಅವ್ರ ಜೊತೆ ಅವ್ರ ಮನೆಯವರು ಬರ್ತಿದ್ರಾ? ಇಲ್ಲ ಅಕ್ಕ, ಆಕೆ ಮಾತ್ರ ಬರ್ತಿದ್ರು. ಏನೇ ಯೋಚನೆ ಮಾಡ್ತಿದ್ಯಾ ಮೀನಾ? ಅಮ್ಮ, ರೋಹಿಣಿ ಅವ್ರ ಬಗ್ಗೆ ದಿನಾ ಒಂದೊಂದು ಹೊಸ ವಿಷಯ ಹೊರಗ್ ಬರ್ತಿದೆ. ಅವ್ರ ಕತೆ ಇಲ್ಲಿಗೆ ಮುಗ್ದಿಲ್ಲ, ಇನ್ನು ಏನೋ ಇದೆ ಅಮ್ಮ. ರೋಹಿಣಿ, 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 ನಾನು ಮನೋಜ್ ಬಂದಿದ್ದೀನಿ. ಡೋರ್ ಓಪನ್ ಮಾಡು. ಬಾಗ್ಲು ತೆಗಿ ರೋಹಿಣಿ. ರೋಹಿಣಿ, ರೋಹಿಣಿ, ನಾನ್ ರೋಹಿಣಿ, ಮನೋಜ್. ಬಾಗ್ಲು ತೆಗಿ ರೋಹಿಣಿ. ರೋಹಿಣಿ. ಏಯ್, ಏನೋ ಅದು? ಗೋಡೆಗೆ ಹಲ್ಲಿ ಮೆತ್ಕೊಂಡೋಗೆ ಬಾಗಿಲಿಗೆ ಮೆತ್ಕೊಂಡಿದ್ಯಲ್ಲ. ಅಮ್ಮ, ರೋಹಿಣಿ ಬಾಗ್ಲು ಹಾಕೊಂಡ್ಬಿಟ್ಟಿದ್ದಾಳೆ. ಎಷ್ಟು ಜೋರಾಗಿ ಕೂಗಿದ್ರು ಬಾಗ್ಲಿ ತೆಗಿತಾ ಇಲ್ಲ. ಜೋರ ಕೂಗು, ಬರ್ತಾಳೆ. ಕೂಗ್ದಮ್ಮ. ಏ ಗುಂಗ್ರಿ, ಬಾಗಿಲು ತೆಗಿ ಗುಂಗ್ರಿ. ರೋಹಿಣಿ, ರೋಹಿಣಿ. ಅಮ್ಮ, ನನ್ಗೆ ಯಾಕೋ ಭಯ ಆಗ್ತಾ ಇದೆಯಮ್ಮ. ಏನಕ್ಕೆ ಭಯ ಪಡೋಂಥದ್ದು ಏನೂ ಇಲ್ಲ, ಸುಮ್ನಿರೋ. ಬರ್ತಾಳೆ. ಏ ಗುಂಗ್ರಿ, ಬಾಗಿಲು ತೆಗಿಯೇ. ಕೇಳಿಸ್ತಿಲ್ವೇನೆ ಹೇಳ್ತಿರೋದು? ಬಾಗಿಲು ತೆಗಿಯೇ ಗುಂಗ್ರಿ. ರೋಹಿಣಿ, ಏನನ್ಸತ್ತೆ? ನಿನ್ ಯಾರೇ ಕರ್ದಿತ್ತು? ಅಲ್ಲ, ಜೋರಾಗಿ ಕಿಚ್ಕೋತಾ ಇರೋದು ಸೌಂಡ್ ಕೇಳಿಸ್ತು, ಅದಕ್ಕೆ ಬಂದೆ. ಅದೆಲ್ಲ ನಾನ್ ನೋಡ್ಕೋತೀನಿ. ಕಾಫಿ ಮಾಡ್ಕೊಂಡ್ ಬಂದಲ್ಲ, ಮಾಡ್ತೀಯಾ? ಮಾಡ್ತಿದ್ದೀನತ್ತೆ. ಅಲ್ಲ, ಕಾಫಿ ಮಾಡ್ಕೊಂಡ್ ಬರಕ್ ಎಷ್ಟೊತ್ತು? ಅದು ಊಟಿಗೆ ಹೋಗಿ ಕಾಫಿ ಬೀಜ ತಂದು ರುಬ್ಬಿ ನನಗೆ ಏನಾದ್ರು ಮಾಡ್ಕೊಡ್ತಿದ್ಯಾ ನೀನು? ಇಲ್ಲ ಅತ್ತೆ, ಬೇಗ ಮಾಡ್ಕೊಡ್ತೀನಿ. ಮಾಡ್ಕೊಡು. ಏ ಗುಂಗ್ರಿ, ನೈಟಿ ಬಾಟ್ಲು. ಎಂತದು ಇಲ್ಲಿ ನಡೆಯುತ್ತಿರುವುದು? ರೀ, ರೋಹಿಣಿ ಅವರು ಡೋರ್ ಓಪನ್ ಮಾಡ್ತಿಲ್ಲ. ರೋಹಿಣಿ. ಅಮ್ಮ, ಏನಮ್ಮ ಇದು?
ಇಷ್ಟೊಂದು ಜೋರ ಕೂಗಿದ್ರು ಬಾಗ್ಲೇ ತೆಗಿತಾ ಇಲ್ಲ. ಇರೋ ಒಂದ್ ನಿಮಿಷ. ಏ ರೋಹಿಣಿ, ಬಾಗಿಲು ತೆಗಿತೋ ಇಲ್ವಾ? ಈಗ ತೆಗಿ ಬಾಗ್ಲು. ಏನಿದು ಇಷ್ಟು ಕೂಗಿದ್ರು ಬಾಗಲ್ ತೆಗಿತಲ್ಲ? ನನ್ಗೂ ಅದೇ ರೀ ಭಯ ಆಗ್ತಿರೋದು. ಏ ಗುಂಗ್ರಿ, ಬಾಗಿಲು ತೆಗಿಯೇ. ರೋಹಿಣಿ ರೋಹಿಣಿ ಎಷ್ಟೊತ್ತು ಬಾಗಿಲು ಬಡಿತಾ ಇರ್ಬೇಕು? ಬಂದ್ ತೆಗಿಯಕ್ಕಾಗಲ್ವಾ ನಿನ್ಗೆ? ಅದು ಅತ್ತೆ ಮಲಗ್ಬಿಟ್ಟಿದ್ದೆ. ಹಾ, ಮಲ್ಕೋತ್ಯಾ? ನಮ್ ನಿದ್ದೆ ಎಲ್ಲ ಹಾಳು ಮಾಡ್ಬಿಟ್ಟು ನೀನ್ ಚೆನ್ನಾಗಿ ನಿದ್ರೆ ಮಾಡ್ತೀಯಲ್ಲ ಮಾಂಕಾಳಿ. ರಾತ್ರಿ ಪೂರ್ತಿ ನಿದ್ರೆ ಬರ್ಬೇಕು. ಮಧ್ಯಾಹ್ನದ ಹೊತ್ತು ಊರ್ ಕಿತ್ತೋಗಂಗೆ ಗೊರಕೆ ಹೊಡ್ಕೊಂಡ್ ಮಲ್ಕೊಂಡ್ರೆ ರಾತ್ರಿ ಹೊತ್ತು ನಿದ್ದೆ ಬರ್ತದೋ? ಕರೆಕ್ಟ್ ಅಲ್ವೇ? ಸುಮ್ನೆ ಇರ್ಬೇಕಾ? ಸಾರಿ ಅತ್ತೆ, ಅದು ರಾತ್ರಿ ಎಲ್ಲ ನಿದ್ದೆ ಬರ್ಲಿಲ್ಲ. ಬೆಳಗಿನ ಜಾವ ಸ್ವಲ್ಪ ನಿದ್ದೆ ಬಂತು, ಅದಕ್ಕೆ ಈಗ ಎಚ್ಚರ ಆಯ್ತು. ಬೇಗ ಎಚ್ಚರ ಆಗ್ಲಿಲ್ಲ. ಇವನು ಬಂದ್ ಎಷ್ಟೊತ್ತಾಯ್ತು ಗೊತ್ತಾ? ಇದೆಲ್ಲ ನೀನ್ ಬೇಕು ಅಂತ ತಾನೇ ಮಾಡ್ತಿರೋದು. ಅಯ್ಯಯ್ಯೋ, ಹಾಗೇನಿಲ್ಲ ಅತ್ತೆ. ಏಯ್, ಬೇಗ ಹೋಗಿ ಸ್ನಾನ ಮಾಡ್ಕೊಂಡು ತಕ್ಷಣ ಶೋರೂಮ್ ಹೊರಡು. ಒಳಗಡೆ ಕೂತ್ಕೊಂಡು ಏನಾದ್ರೂ ಹರಟೆ ಹೊಡಿಯೋದ್ ಗೊತ್ತಾಯ್ತೋ? ಸರಿ ಅಮ್ಮ, ಆಯ್ತು. ಹೋಗ್. ಸ್ನಾನ ಮಾಡ್ಕೊಂಡು ಹೊರಡು ಅಂತ ಹೇಳಿದ್ದು. ಇವಳ ಹತ್ರ ಮಾತಾಡು ಅಂತ ಹೇಳಿಲ್ಲ ನಾನು. ಆಯ್ತಮ್ಮ. ಬೆನ್ನುಂಚೆ ಕರ್ದಂಗ್ ಕರಿತೇನೆ ರೋಹಿಣಿ ರೋಹಿಣಿ ಅಂತ. ಏ ಮನೋಜ, ನಾನು ಇಲ್ಲೇ ಬಾಗ್ಲಲ್ಲೇ ಕೂತಿರ್ತೀನಿ, ಬೇಗ ಸ್ನಾನ ಮಾಡ್ಕೊಂಡ್ ಬಾ. ಮನೋಜ, ಏನೋ ಬಕೆಟ್ ನೀರು ಸೌಂಡೇ ಬರ್ತಾ ಇಲ್ಲ. ಬಟ್ಟೆ ತಗೋತಾ ಇದೀನಮ್ಮ. ಆ ಡೋರ್ ಲಾಕ್ ಮಾಡೋ ಬಾತ್ರೂಮ್ದು. ಆಯ್ತು, ಮಾಡ್ದೆ. ಏ ಮನೋಜ, ಆಯ್ತು, ಪೂಜೆಗೆ ಗಾಡಿ ವಾಶ್ ಮಾಡ್ದಂಗೆ ನಿಧಾನಕ್ಕೆ ಸ್ನಾನ ಮಾಡ್ಬೇಡ. ಕೋಳಿ ಸ್ನಾನ ಮಾಡು. 4 ಚಮ್ ನೀರ್ ಹಾಕೊಂಡ್ ಬಾ ಆಚೆಗೆ. ಬೇಗ ರೆಡಿ ಆಗ್ಬಿಟ್ ಬಾ, ರೂಮಲ್ಲಿ ಕಾಯ್ತಾ ಇರ್ತೀನಿ. ನೀನ್ ಇಲ್ಲೇ ಇರು. ಏನ್ರಿ ಅತ್ತೆ, ಗಂಡ ಹೆಂಡತಿ ಇಬ್ರು ಮಾತಾಡೋದಕ್ಕೆ ಬಿಡ್ತಿಲ್ಲ. ಗಂಡ ಹೆಂಡತಿ ಮಧ್ಯೆ ಬ್ರಿಡ್ಜ್ ಆಗ್ಬೇಕಾಗಿದ್ದವರು ಕೇಂಬ್ರಿಡ್ಜ್ ಯೂನಿವರ್ಸಿಟಿಗಿಂತ ಸ್ಟ್ರಿಕ್ಟ್ ಆಗ್ಬಿಟ್ಟಿದ್ದಾರೆ ಈಗ. ನಿನ್ನೆಯಿಂದನೂ ಹೀಗೆ ಆಗ್ತಿರೋದು. ಇಲ್ಲೇ ಸ್ವರ್ಗ ಇಲ್ಲೇ ನರಕ ಎಲ್ಲ ಹಂಗೆ ದೋಸೆ ತಿರುವಾಗ್ದಂಗೆ ಎಲ್ಲ ಇಲ್ಲೇ ಅನುಭವಿಸ್ಬೇಕು. ಸೊಲ್ಲಿರ್ಲಿಲ್ವೇ ನಿನ್ ಗಂಡು? ಹೇಳಿದ್ರಿ. ಸರಿ ಹೋಗಿ, ನೀವು ಕುತ್ಕೊಳ್ಳಿ, ನಾನು ತಿಂಡಿ ತಗೊಂಡ್ ಬರ್ತೀವಿ. ಸರಿ. ಏಯ್, ಅಪ್ಪ ತಿಂಡಿ ತಿಂದ್ರ? ಹಾ, ಮಾವ ತಿಂದು ಕೆಲ್ಸಕ್ ಹೋಗೋದಕ್ಕೆ ರೆಡಿ ಆಗ್ತಿದ್ದಾರೆ. ಓಹೋ, ಅಲ್ವಾ, ಮರ್ತೋಯ್ತು ನನಗೆ. ಮಧ್ಯಾಹ್ನಕ್ಕೆ ಏನೇನ್ ಬೇಕೋ ಅದನ್ನೆಲ್ಲ ಬಾಕ್ಸ್ ಹಾಕಿ ರೆಡಿ ಮಾಡಿ ಇಟ್ಟಿದ್ದೀನಿ. ನಿಂಬೆಹಣ್ಣು ಚಿತ್ರಾನ್ನ. ನಮ್ಮಪ್ಪಗೆ ಏನಾದ್ರು ತಿಂಡಿ ಮಾಡ್ಕೊಡು, ಕೆಲ್ಸಕ್ಕೆ ಹೋಗ್ತಾ ಇದ್ರಿ ಅಂತ ಕೇಳೋಷ್ಟೇ ಇಲ್ಲ ಕಣೆ. ಎಲ್ಲ ನೀನೇ ಮಾಡ್ಕೊಟ್ಬಿಡ್ತೀಯ. ಅವ್ರು ನಿಮಗ್ ಮಾತ್ರ ಅಪ್ಪ ಆಗಿದ್ದಿದ್ರೆ ನೀವು ಬಂದ್ ಕೇಳ್ಕೋಬೇಕಾಗಿತ್ತು. ನನ್ಗೂ ಅಪ್ಪನೇ. ನಿನ್ನಂತ ಸೊಸೆ ಬಗ್ಗೆ ಸಕ್ಕರೆ ಗೊತ್ತಾಗ್ತಿಲ್ಲ. ರೋಹಿಣಿ 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 ಅಂತ 3 ಹೊತ್ತು ತಿರುಗ್ತಾ ಇರ್ತಾರೆ. ಇವಾಗ ಗೊತ್ತಾಗಿದೆ ಅದು ಕಾಗೆ ಬಂಗಾರ ಅಂತೆ. ನೀವ್ ಕಾಗೆ ಅಂತ ನೆನ್ಪಾಯ್ತು. ಏನು? ನಿನ್ನೆ ಅಮ್ಮನ ಮಾತಾಡ್ಸಕ್ ಹೋಗಿದ್ದೆ, ಆಗ ಮಂಜುನ್ ನೋಡ್ದೆ. ಅದ್ರಲ್ಲೇನೆ ವಿಶೇಷ ಇದೆ? ಅವ್ನ್ ಹೇಳಿದ ವಿಷಯನೇ ವಿಶೇಷ ರೀ. ಏನೇ ಅಂತ? ರೀ, ರೋಹಿಣಿಯವರು ಕಾಗೆ ಸುಬ್ಬನ ಹತ್ರ ಬಟ್ಟಿಗೆ ದುಡ್ಡು ತಗೊಂಡಿದಾರಂತೆ. ಹೌದು ರೀ, ನಾನ್ ಅದಕ್ಕೆ ಮಂಜು ಹತ್ರ ಕೇಳ್ದೆ, ನೀನ್ ಬೇರೆ ಯಾರನ್ನಾದ್ರು ನೋಡಿ ತಪ್ಪು ತಿಳ್ಕೊಂಡಿದ್ಯಾ ಅಂತ. ಅಲ್ವೇ, ಅವನಿದ್ದಿದ್ದೆ ಆ ಕಾಗೆ ಹತ್ರ. ಅವನು ಯಾಕೆ ಸುಳ್ಳು ಹೇಳ್ತಾನೆ? ನಿಜ ರೀ, ಅಲ್ಲಿ ಅವನು ರೋಹಿಣಿ ಅವ್ರನ್ನ ನೋಡಿದಾನೆ. ರೋಹಿಣಿ ಅವರು ದುಡ್ಡು ಕೇಳೋದಕ್ಕೆ ಕಾಗೆ ಸುಬ್ಬನ ಹತ್ರ ಬರ್ತಿದ್ರಂತೆ. ಅಲ್ವೇ ಮೀನಾ, ನನಗೂ ಆ ಕಾಗೆಗೂ ಆಗಲ್ಲ ಅಂತ ಅವನು ಗೊತ್ತಿತ್ತಲ್ವಾ? ಚೆನ್ನಾಗೆ ಗೊತ್ತಿದೆ. ಮತ್ತ್ಯಾಕೆ ಅವನ ಹತ್ರ ಹೋಗಿ ದುಡ್ಡು ತಗೊಂಡ್ಲು? ಅವನ ಹತ್ರ ತಗೊಂಡಿದ್ದೇನೋ ಬಿಡು, ಸಾಲ ಮಾಡಿದ್ಯಾಕೆ? ಅಲ್ಲ, ಪಾರ್ಲರ್ ಇಂದ ಚೆನ್ನಾಗಿ ಸಂಪಾದನೆ ಆಗ್ತಿದೆ ಅಲ್ವಾ? ಇಂತ ಅವಶ್ಯಕತೆ ಏನಿತ್ತು ಇವ್ರಿಗೆ? ಆಮೇಲೆ ಆ ಪೆಂಗ್ ಬಡದನು ಚೆನ್ನಾಗಿ ದುಡಿತಾ ಇದಾನೆ. ಸಾಲ ಮಾಡಿದ್ ಯಾಕೆ? ನನ್ಗೂ ಅದೇ ಅರ್ಥ ಆಗ್ತಿಲ್ಲ ರೀ. ರೀ, ಆಕೆ ಸಾಲಕ್ಕೆ ದುಡ್ಡು ತಗೊಂಡಿರೋ ವಿಷಯ ನಿಮ್ ಅಣ್ಣಂಗ್ ಗೊತ್ತಾ? ಅವನ ಕೈ ದುಡ್ಡು ಬಂದ್ರೆ ಸಾಕು, ಎಲ್ಲಿಂದ ಬಂತು ಹೆಂಗ್ ಬಂತು ಏನೋ ಯೋಚನೆ ಮಾಡಲ್ಲ ಅವನು. ಏನ, ನನಗೆ ಯಾಕೋ ಇದು ಬರೀ ದುಡ್ಡಿನ ವ್ಯವಹಾರ ಮಾತ್ರ ಅಂತ ಅನ್ನಿಸ್ತಾ ಇಲ್ಲ ಕಣೆ. ಇಲ್ಲಿ ಬೇರೆ ಏನೋ ವಿಷಯ ಇದೆ. ಹೌದೌದು, ಅದೇ ಜಾಗ, ಅದೇ ಗೇಟ್ ಹತ್ರ ವೇಟ್ ಮಾಡಿ ಬಂದ್ಬಿಡ್ತೇನೆ. ಓಕೆ ಓಕೆ. ಬಾಬಾ, ಹೇಳಮ್ಮ. ನಾನ್ ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕು. ಮಾತಾಡೋ ತಾಯಿ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಬಾಬಾ, ನಾನ್ ಮಾಡಿದ ತಪ್ಪೆ. ಆದ್ರೆ ನಾನು ಅದನ್ನ ನನಗೋಸ್ಕರ ಮಾಡ್ಲಿಲ್ಲ, ಅವ್ರಿಗೆ ಒಳ್ಳೇದಾಗ್ಬೇಕು ಅಂತ. ಮನೋಜನಿಗೆ ಒಳ್ಳೇದಾಗಬೇಕು ಅಂತ ನೀನು ಆಸೆ ಪಡೆದ್ರೂ ತಪ್ಪಿಲ್ಲ ತಾಯಿ. ಆದ್ರೆ ನಿನ್ನ ಮನೆಗೆ ಬೆಂಕಿ ಬಿದ್ರೆ ನನ್ನ ಮನೆಗೆ ಬೆಳಕು ಸಿಗುತ್ತೆ ಅಂತ ನೀನು ಆಲೋಚನೆ ಮಾಡಿದ್ಯಲ್ಲ, ಅದು ತಪ್ಪು. ಮಾವ ಛಾಯಾ ಸಿಕ್ಕಿದ್ಲು, ಅವಳ ಜೊತೆ ಹೋರಾಡಿ ದುಡ್ಡು ವಸೂಲಿ ಮಾಡಿದೀವಿ. ನನ್ ಗಂಡನ ಬದುಕಿಗೆ ಒಂದ್ ದಾರಿ ಮಾಡ್ಕೊಡಿ ಅಂತ ಇಲ್ಲಿ ಕೇಳಿದಿದ್ರೆ ನಾವು ಬೇಡ ಅಂತ ಹೇಳ್ತಿದ್ವ ತಾಯಿ. ಬಾಬಾ, ಅದು ಆ ದುಡ್ಡನ್ನ ಮನೆಗ್ ಕೊಟ್ಟಿದ್ರೆ ಸೂರ್ಯ ಅವರು ಅದನ್ನ 3 ಭಾಗ ಮಾಡಿ ಅಂತ ಕೇಳ್ತಾ ಇದ್ರು. ಆಗ ಮನೋಜ್ ಅವರು ಈ ಬಿಸ್ನೆಸ್ ನ ಶುರು ಮಾಡೋದಕ್ ಆಗ್ತಿರ್ಲಿಲ್ಲ. ಮಾವ, ಹಾಗಂತ ಆ ದುಡ್ಡನ್ನೆಲ್ಲ ನಾವೇ ಇಟ್ಕೋಬೇಕು ಅಂತ ಅನ್ಕೊಂಡಿಲ್ಲ.
ಬಿಸ್ನೆಸ್ ಅಲ್ಲೇ ಲಾಭ ಬಂದ್ಮೇಲೆ ಕೊಡ್ಬೋದು ಅಂತ ಅನ್ಕೊಂಡ್ವಿ. ಇದನ್ನೇ ನಾನು ಹೇಳಿದ್ದು. ನನ್ನ ಮನೆ ಬೆಳಕಾದ್ರು ಸಾಕು, ಆ ಬೆಳಕಲ್ಲಿ ನೀವು ಬದುಕಬಹುದು ಅಂತ ನೀವು ಆಲೋಚನೆ ಮಾಡಿದ್ರಲ್ಲ, ಅದೇ ತಪ್ಪು ಅಂತ. ಸಾಕಷ್ಟು ದಿನಗಳಿಂದ ನಾನು ನಿನ್ಗೆ ಹೇಳ್ತಾನೆ ಬಂದಿದ್ದೆ, ತಾಯಿ 2ನೇ ಶಾಂತಿ ಹಂಗೆ ಆಡ್ತಾ ಇದೀಯಾ, ಅದ್ ಬೇಡಮ್ಮ ಅಂತ ಹೇಳಿದೆ. ನೀನೇ ಎಲ್ಲ ನಿರ್ಧಾರ ಮಾಡ್ಬಿಡು. ಹಂಗಿದ್ರೆ ದೊಡ್ಡವರು ಅಂತ ನಾವ್ಯಾಕಮ್ಮ ಮನೇಲಿರ್ಬೇಕು? ಹೇಳ್ತಾಳು, ನೀನು ಮಾಡಿದ್ದು ನಮ್ಗೆ ಮರ್ಯಾದೆ ಕೊಡೋ ಕೆಲಸನ? ನನಗೆ ಅರ್ಥ ಆಗ್ತಿದೆ ಮಾವ. ಇಲ್ಲಮ್ಮ, ನೀನ್ ಏನ್ ಹೇಳಿದ್ರು ನೀನ್ ಮಾಡಿದ್ದು ತಪ್ಪೇ ತಾಯಿ. ಮನೆಗೆ ಹಿರಿಯಣ್ಣ ತಂದೆ ಆದ್ರೆ ಅತ್ತಿಗೆ ತಾಯಿ ಸಮಾನ ಅಂತ ಹೇಳ್ತಾರೆ. ಆಲ್ರೆಡಿ ಈ ಮನೆಯಲ್ಲಿ ಸ್ವತಃ ತಾಯಿಯಿಂದಲೇ ಭೇದ ಭಾವ ಶುರುವಾಗ್ಬಿಟ್ಟಿದೆ. ಜೊತೆಯಾಗಿ ಅತ್ತಿಗೆಯಾಗಿ ನೀನು ಅದೇ ಕೆಲಸ ಮಾಡ್ಬಿಟ್ರೆ ಹೇಗೆ ತಾಯಿ? ತಾಯಿಯೇ ಮಗುವಿಗೆ ವಿಷವಿತ್ತೋಡೆ, ರಾಜನೇ ಪ್ರಜೆಗಳಿಗೆ ಹಿಂಸಿಸುತ್ತೋಡೆ, ಬೇರೆಯೇ ಎದ್ದು ಫಲವನ್ನು ಮೇಯ್ದೋಡೆ, ಹರ ಕೈ ಬಿಟ್ಟೋಡೆ, ಹೊರ ಕಾಯುವನೇ ಹರಹರ ಚೀಚನ್ನ ಸೋಮೇಶ್ವರ ಅಂತ ಹೇಳ್ತಾರೆ ಹಿರಿಯರು. ನಮ್ಮಲ್ಲೇ ಒಂದು ಒಗ್ಗಟ್ಟು ಇಲ್ದಿದ್ರೆ ಬದುಕಿ ಹೇಗೆ ತಾಯಿ? ಹೌರಿ ಮಾವ, ದಯವಿಟ್ಟು ನನ್ನ ಕ್ಷಮಿಸಿ. ಹೀಗೆ ನನ್ನ ಬೈಬೇಡಿ ಅಂತ ಹೇಳೇ ಮಾವ, ನನಗ್ ತುಂಬಾ ಭಯ ಆಗುತ್ತೆ. ಮಾಳಿಗೆ ಬಿರುಕು ಬಿಡೋ ಹಂಗೆ ನೀನೇ ಮಾಡಿದ್ದು ತಾಯಿ. ಆಗ ಬೇಸಿಗೆಗಾಲ ನಡೆದೋಯ್ತು, ಈಗ ಮಳೆ ಸುರಿಯೋಕ್ ಶುರುವಾಗಿದೆ. ನೀನೇ ಕೊರದ ರಂಧ್ರದಲ್ಲಿ ನೀರು ಇಳಿದಿರುವಾಗ ಮಾಡಿ ಅಂತ ನನ್ ಕೇಳ್ತಾ ಇದೆಯಲ್ಲ ತಾಯಿ. ನಾನು ಮಳೆ ಹನಿಗೆ ಬುದ್ಧಿ ಹೇಳಕ್ಕಾಗತ್ತ ತಾಯಿ? ಆಗ್ಲಿ, ವಿಷಯ ಸ್ವಲ್ಪ ತಣ್ಣಗಾಗ್ಲಿ, ಆಮೇಲೆ ಡಿಸೈಡ್ ಮಾಡ. ಈಗ ನಾನು ಕೆಲ್ಸಕ್ಕೆ ಹೋಗಿದ್ ಬರ್ಬೇಕು, ಹೊರಡ್ತೀನಿ ತಾಯಿ. ಧೈರ್ಯವಾಗಿರು, ಒಳ್ಳೇದಾಗತ್ತೆ. ಶಾಂತಿ, ಶಾಂತಿ, ನಾನು ಹೋಗಿ ಬರ್ತೀನಮ್ಮ. ಹೊರಟ್ರಾ? ಮಾವ ತಗೊಳ್ಳಿ. ಇಲ್ಲ, ಏನ್ ಮಾಡ್ಬೇಡ ಅಂತ ಹೇಳಿದ್ನಲ್ಲ ತಾಯಿ ನಿನ್ಗೆ. ಮಾವ, ನಿಮ್ಗೆ ಹೊರಗಡೆ ಊಟ ಸೆಟ್ ಆಗಲ್ಲ, ಅದಕ್ಕೆ ಮಾಡ್ಕೊಂಡ್ ಬಂದೆ, ತಗೊಳ್ಳಿ. ನೀವು ಹೊರಗಡೆ ಊಟ ಮಾಡಿ ಆರೋಗ್ಯ ಹಾಳು ಮಾಡ್ಕೊಳ್ಳೋದು ಬೇಡ. ಅವಳೇನ್ ಕೊಡ್ತಾಳ ಅದನ್ನ ತಗೊಂಡೋಗಿ. ಇರಪ್ಪ ಒಂದ್ ನಿಮಿಷ. ಹೊಟ್ಟಿದ್ಯಲ್ಲ, ನಾನೇ ಕರ್ಕೊಂಡು ಹೋಗ್ತೀನಿ ನಿನ್ನ. ನಾನು ಆಗಲೇ ಆಟೋ ಬುಕ್ ಮಾಡಿದ್ದೀನಿ. ಅವ್ನು ಹೊರಗಡೆ ಬಾಗಿಲು ಕಾಯ್ತಾ ಇರ್ತಾನೆ. ನಾನು ಹೋಗಿ ಬರ್ತೀನಿ, ನೀನ್ ನಿನ್ ಕೆಲಸ ನೋಡ್ಕೊ, ಏನ್ ಪರವಾಗಿಲ್ಲ. ಸರಿ ಆಯ್ತು, ಹುಷಾರಪ್ಪ. ಬರ್ತೀನಮ್ಮ, ಬರ್ತೀನಿ ಶಾಂತಿ. ಕಡ ಮುನಪ್ಪ, ನಾನು ಹೊರಟಿದ್ದೀನಿ. ಅದೇ ಒಂದು ಕಾಫಿ ತಂದ್ಬಿಡೆ, ಕುಡ್ಕೊಂಡು ಹೋಗ್ತೀನಿ. ಏಯ್, ಎಲ್ಲಿಗೆ ಹೋಗಿದೆ? ಆ ಕಡೆಯಿಂದ ಬರ್ತಿದ್ಯಾ? ಅದು ಮಾವನ ಹತ್ರ ಮಾತಾಡೋದಕ್ ಹೋಗಿದ್ದೆ. ಯಾಕೆ? ನೀನು ಮಾಡಿರೋದು ಮಾತಾಡಿದಲ್ಲ ಸಾಲ್ದ? ಇನ್ನೊಂದು ಸಲ ಮಾತ್ ಗೀತ್ ಆಡ್ದೆ ಅಂದ್ರೆ ನೋಡಿದೆ ಮೀನ, ಎಷ್ಟು ಸೈಲೆಂಟ್ ಹೋಗ್ತಾಳ ಅಮ್ಮ. ಏಯ್, ಆ ರಾಗಿ ಹತ್ರ ಸಾಲ ಮಾಡಿರೋ ವಿಷಯ ಮನೇಲಿ ಹಾಕೊಂಡ್ಬಿಡೋಣ. ಮೊದ್ಲೇ ಬೂದಿ ಮುಚ್ಚಿದ ಕೆಂಡದ ತರ ಆಗಿದೆ ಮನೆ. ನೀವು ಉಫ್ ಅಂತ ಗಾಳಿ ಊದ್ಬೇಡಿ, ಸುಮ್ನೆ ಇರ್ರಿ. ಸರಿ ಆಯ್ತು, ಏನೋ ನೀನ್ ಹೇಳ್ತಾ ಇದೀಯ ಅಂತ ಸುಮ್ಮನೆ ಇರ್ತೀನಿ. ಏಯ್, ಆದ್ರೆ ನೀನ ಈ ಪೌಡ್ರ್ ಯಾಕೆ ಕಾಗಿ ಸುಬ್ಬೂತ್ರ ಮಾತಾಡ್ತಾ ಇದ್ದಾಳೆ ಅಂತ ತಿಳ್ಕೊಬೇಕು ಕಣೆ. ಅಲ್ವಾ? ಸರಿ ಆಯ್ತು, ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ. ನಾನು ಹೊರಗೋಗಿದ್ ಬರ್ತೀನಿ, ಡ್ಯೂಟಿ ಬಿದ್ದಿದೆ. ರೀ, ತಿಂಡಿ ರೆಡಿ ಇದೆ, ಒಂದೇ ಸಲ ತಿನ್ಕೊಂಡ್ ಹೋಗಿ. ಆಯ್ತು. ಏ ಮೀನಾ, ಒಲೆ ಮೇಲೆ ತಿಂಡಿ ಬಿಸಿ ಆಗ್ತಿದ್ದ ಹಾಗೆ ಕರಿಬೇಕು ಅಂತ ಗೊತ್ತಿಲ್ವಾ ನಿನಗೆ? ಯಾಕೆ? ಉಪ್ಪು ಖಾರ ಸರಿಯಾಗಿದೆಯೋ ಇಲ್ವೋ ಅಂತ ಚೆಕ್ ಮಾಡ್ತಿರೋ? ಈ ಟೈಮ್ಗೆ ತಿಂಡಿ ರೆಡಿ ಇರತ್ತೆ ಅಂತ ಗೊತ್ತಿಲ್ವಾ? ಒಂದು ವಾಮ್ಕೋಬೇಕಷ್ಟೇ. ರೀ, ಸುಮ್ಮನೆ ತಿಂದ್ರಿ ನೀವು. ಓಯ್, ಅಲ್ಲೇನೋ ನೋಡ್ತಾ ಇದೀಯಾ? ಬಾ ಇಲ್ಲಿ ಕುತ್ಕೊಂಡು ತಿಂಡಿದ್ದೀನಿ, ಬಾ ಕುತ್ಕೋ, ಇಲ್ಲಿ ಕುತ್ಕೋ. ಯಾವ್ದು ಕೊಡೋ ಇಲ್ಲಿ, ತಿನ್ನು. ಏನ್ ನೋಡ್ತಾ ಇದೀಯ? ತಿನ್ನು. ರೋಹಿಣಿ ಅವ್ರೆ, ಬನ್ನಿ ಟಿಫಿನ್ ಮಾಡಿ. ಏ, ಎಲ್ಲಿಗೆ ಬರ್ತಿದ್ಯಾ? ಹೋಗೆ ಹೋಗೆ, ದೂರ ಹೋಗು ಅಂದೆ. ಏನೋ ನೋಡ್ತಿದ್ಯಾ? ತಿನ್ನು. ರೋಹಿಣಿನೂ ತಿನ್ಬೇಕಲ್ವಾ? ಬಾಯಿ ಮುಚ್ಕೊಂಡು ತಿನ್ನು ಅಂದೆ. ತಿನ್ನು. ಅತ್ತೆ, ತಿನ್ನಕ್ ಬಂದವ್ರನ್ನ ಈ ರೀತಿ ಮಾಡದ್ ತಪ್ಪು. ತಿನ್ನಕ್ ಬಂದವ್ರನ್ನ ತಿಂತಿರ್ಲಿಲ್ವಲ್ಲ, ಸುಮ್ನೆ ನಿಂತ್ಕೊಳ್ಳೆ ನಂಗ್ಲಿ. ಈ ಡ್ಯಾನ್ಸ್ ಮಾಡತ್ತಲ್ಲ ಬೊಂಬೆ, ಅದು ಚೆನ್ನಾಗಿದ್ದಾಗ ಮಗು ಅದನ್ನ ಯಾರ ಕೈಗೂ ಕೊಡೋದಿಲ್ಲ. ಸೆಲ್ ವೀಕ್ ಆಗಿ ಆ ಬೊಂಬೆ ಡ್ಯಾನ್ಸ್ ಮಾಡೋದು ನಿಂತೋಗ್ಬಿಡ್ತು ಅಂತ ಅನ್ಕೋ, ಮಗುನೇ ತಗೊಂಡೋಗ್ಬಿಟ್ಟದನ್ನ ಕಸದ ಡಬ್ಬಿಗೆ ಹಾಕ್ಬಿಡತ್ತೆ. ಸೈ, ಯಾರ ಬಗ್ಗೆ ಹೇಳ್ತಿದ್ಯೋ? ದಡ್ರು ನೀವು. ಡೈರೆಕ್ಟ್ ಆಗಿ ರೋಹಿಣಿ ಅವ್ರ ಬಗ್ಗೆನೇ ಹೇಳ್ತಾ ಇರೋದು. ರೋಹಿಣಿನ ಯಾವತ್ತು ಬಿಟ್ಕೊಡ್ದೇ ಇರೋ ಅತ್ತೆ ಇವತ್ತು 10 ರೂಪಾಯಿ ಸೇರಿಸ್ತಿಲ್ಲ ಅಂತ ಹೇಳ್ತಿದಾರೆ. ಅದನ್ನ ಎಕ್ಸ್ಪ್ಲೈನ್ ಮಾಡು ಅಂತ ಯಾರು ಹೇಳಿಸ್ರುತ್ತಿ ನಿನ್ಗೆ? ಸುಮ್ಮನೆ ತಿಂಡಿ ತಿನ್ನು. ಏಯ್ ಮಂಗ್ಯ, ಸೋನ್ ಪಾಪುರು ಹೇಳ್ತಾರ ಕರೆಕ್ಟ್ ಆಗಿದೆ, ಅವಳು ಯಾಕೋ ಸುಮ್ಮನೆ ಅಂತೀಯ? ಇದನ್ನಲ್ವಾ ಎಲ್ರು ಆಸೆ ಪಟ್ಟಿದ್ದು. ನಿನ್ನಿಂದ ಈ ಮನೆ ನೆಮ್ಮದಿ ಶಾಂತಿ ಎಲ್ಲ ಹಾಳಾಗ್ತಾ ಇದೆ. ನಿಮ್ಮಿಂದ ಅಂದ್ರೆ ನಮ್ಮಿಬ್ಬರ ಬಗ್ಗೆನೆ ಸೊಲ್ತವ್ನೆ ಸೊಲ್ಲಾ ಪುರುಷ. ಈ ಮನೆ ನೆಮ್ಮದಿ ಹಾಳಾಗಂತದ್ ನಾವೇನ್ ಮಾಡಿದೀವಿ? ಯಾರ್ಯಾರೋ ತಪ್ಪು ಮಾಡಿದ್ರೆ ನಮ್ಮನ್ನೇ ಯಾಕಂತಿದ್ದೀರಾ? ರೋಹಿಣಿ ಅವರೇ, ಬನ್ನಿ, ನೀವು ಕುತ್ಕೊಂಡ್ ತಿನ್ನಿತೀನಿ. ಏ, ನೀನೇನ್ ಈ ಮನೆ ಮಹಾರಾಣಿನಾ? ಅಲ್ಲ, ನಾನು ಕೂತ್ಕೋಬೇಡ ಅಂತ ಹೇಳ್ತಿದೀನಿ, ನೀನ್ ಬಾ ಕೂತ್ಕೊ ಅಂತ ಹೇಳ್ತಿದ್ಯಾ? ಅಮ್ಮ, ನಾವೆಲ್ಲ ತಿನ್ಬೇಕಾದ್ರೆ ಅದ್ಗೆ ಮಾತ್ರ ಯಾಕೆ ತಿನ್ಬಾರ್ದು? ನೀನ್ ಮಾಡ್ತಾ ಇರೋದ್ ಸರಿನಾ? ಅದ್ಗೆ
ಬನ್ನಿ ತಿಂಡಿ ತಿನ್ನಿ. ಇಲ್ಲ ರವಿ, ಅತ್ತೆ ಯಾವಾಗ ಹೇಳ್ತಾರೋ ನಾನು ಆಗ್ಲೇ ತಿಂಡಿ ತಿನ್ನೋದು. ಆ ಕಡೆ ಏನೋ ನೋಡ್ತಿದ್ಯಾ? ತಿನ್ನಲ್ಲಿ. ಅಮ್ಮ ನೀನ್ ಮಾಡ್ತಾ ಇರೋ ತಪ್ಪು. ನನ್ಗೂ ಗೊತ್ತು, ನೀನ್ ತಿನ್ನು. ಅತ್ತೆ, ಕ್ಲಾಸಲ್ಲಿ ಮಕ್ಕಳು ತಪ್ಪು ಮಾಡಿದಾಗ ಟೀಚರು ಆಚೆ ಹೋಗಿ ನಿಂತ್ಕೊಳ್ಳಿ ಅಂತ ಹೇಳ್ತಾರಲ್ಲ, ಹಾಗಿದೆ ನೀವ್ ಮಾಡ್ತಾ ಇರೋದು. ಹೌದು, ತಪ್ಪು ಮಾಡಿದ್ರೆ ಶಿಕ್ಷೆ ಕೊಡ್ತೀನಿ. ಯಾರನ್ನ ಹೇಗ್ ನಡೆಸ್ಕೋಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತಿದೆ. ಇದ್ರಲ್ಲಿ ಯಾರು ತಲೆ ಹಾಕ್ಬೇಕಾಗಿಲ್ಲ. ಇಲ್ಲಿ ನನಗೋಸ್ಕರ ಯಾರು ಮಾತಾಡಿ ಜಗಳ ಆಡೋದು ಬೇಡ. ಅತ್ತೆಗ್ ನನ್ ಮೇಲೆ ಕೋಪ ಇದೆ, ಅವ್ರಿಗೆ ನನ್ನನ್ನು ಅನ್ನೋ ಅಧಿಕಾರನೂ ಇದೆ. ಅವ್ರ ಕೋಪ ಕಡಿಮೆ ಆಗೋವರೆಗೂ ನಾನು ಕಾಯ್ತೀನಿ. ನಾನು ಈ ಮನೇಲಿ ಅಲ್ಲಿವರೆಗೂ ಏನು ತಿನ್ನೋದಿಲ್ಲ. ತಿನ್ನು ಅಥವಾ ನಾಳೆ ತುರುಕ್ಲಾ ನಿನ್ ಬಾಯಿಗೆ. ತಿನ್ನ. ನೀನಿಗ್ ತಿನ್ನಿಲ್ಲ ಅನ್ಕೋ, ದಿನಕ್ಕೆ 3 ಹೊತ್ತು ನಿನಗೆ ಮನೇಲಿ ಊಟ ಹಾಕಲ್ಲ, ಹೇಳ್ತಿದ್ದೀನಿ. ರವಿ, ಒಂಚೂರು ಚಟ್ನಿ ಹಾಕೋ, ಕೊಡ ಇಲ್ಲಿ. ಅವನು ಏನ್ ಇವತ್ತಿಂದ ಬರೀ ಹೋಟ್ಲಲ್ಲೇ ತಿಂತಾರಂತ? ರೀ, ಸುಮ್ನೆ ಇರ್ರಿ. ನನ್ನ ಬಗ್ಗೆ ಇಲ್ಲಿ ಯಾರು ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನನ್ನ ಬಗ್ಗೆ ಇಲ್ಲಿ ಯಾರಿಗೂ ಅಕ್ರೆ ಇಲ್ಲ ಅನ್ನೋದು ನನಗೆ ಚೆನ್ನಾಗ್ ಗೊತ್ತು. ರಘು ತಾಯಿ ಇದ್ದಿದ್ರೆ ಅವ್ರು ನನ್ ಬಗ್ಗೆ ಯೋಚನೆ ಮಾಡ್ತಿದ್ರು. ಆದ್ರೆ ನನಗ ಆ ಭಾಗ್ಯನೇ ಇಲ್ಲ. ಇಲ್ಲಿ ನನ್ನೋರು ಅಂತ ಯಾರು ಇಲ್ಲ. ಚೋಕದ್ ಬಾರಿಸ್ಬಿಡ್ತೀನಿ. ತಿಂದಿದ್ದೆಲ್ಲ ಕಕ್ಬಿಡ್ಬೇಕಂಗೆ. ಬಾಯ್ ಬಿಸ್ಕೊಟ್ ತಿನ್ನ. ಅಲ್ಲಿ ರೋಹಿಣಿ ಅಂತ, ರೋಹಿಣಿ. ಕೊಡಿಲಿ, ಬಿಸಿಬೇಳೆ ಬಾತ್ ಕೊಡಿ. ತಿನ್ನು ಅಮ್ಮ, ತಿನ್ನು ಅಮ್ಮ, ತಿನ್ನು ಅಂದೆ. ಇನ್ನೊಂಚೂರು ಹಾಕು ಅಂದೆ. ತಿನ್ನು, ಸಾಕ್ಬಿಡು. ಚೆನ್ನಾಗ್ ತಿನ್ನು. ಅದೇನು 2 ಬಾರಿಲ್ಲ ಹಿಂಗ್ ತಿಂತಿದ್ಯಾ? ಚೆನ್ನಾಗ್ ತಿನ್ನು. ನೀನು ತಿನ್ನು. ರೋಹಿಣಿ, ಇನ್ನು ಎಷ್ಟು ಅಂತ ಅಳ್ತೀಯ? ತಗೋ, ಮೊದ್ಲು ತಿಂಡಿ ತಿನ್ನು. ನನಗ್ ಬೇಡ. ರೋಹಿಣಿ, ನಿನ್ಗೋಸ್ಕರನೇ ನಾನು ಇದನ್ ಮಾಡ್ತಂದಿದ್ದೀನಿ. ಬಿಸಿ ಆರುತ್ತೆ, ತಿನ್ನಮ್ಮ. ಇಲ್ಲ ಆಂಟಿ, ನನಗ್ ಊಟ ಮಾಡೋ ಮನ್ಸೇ ಇಲ್ಲ. ರೋಹಿಣಿ, ಜೀವನದಲ್ಲಿ ಎಷ್ಟೋ ಕಷ್ಟ ಬರ್ತವೆ, ಹಾಗಂತ ಅದನ್ನ ಊಟದ ಮೇಲೆ ತೋರಿಸ್ಬಾರ್ದು. ತಿನ್ನುಮ್ಮ. ಇಲ್ಲ ಆಂಟಿ, ತಾಯಿ ತರ ನೋಡ್ಕೊತಿದ್ದಂತೆ ನನ್ ಬಗ್ಗೆ ಕೇರ್ ಕೂಡ ಮಾಡ್ಲಿಲ್ಲ. ಅವಳು ಕೋಪ ಮಾಡ್ಕೊಂಡಿದ್ದು ಸರಿನೇ ಅಲ್ವಾ? ನೀನ್ ಮಾಡಿದ್ ಸರಿನಾ? ಯೋಚನೆ ಮಾಡು. ಇದನ್ನೆಲ್ಲ ನಾನು ಮನೋಜ್ ಅವ್ರು ಒಳ್ಳೇದಕ್ಕೋಸ್ಕರ ಮಾಡಿದ್ದು ಆಂಟಿ. ಆದ್ರೆ ಅದನ್ನ ಯಾರು ಅರ್ಥ ಮಾಡ್ಕೋತಿಲ್ಲ. ಹೇಗ್ ಅರ್ಥ ಆಗತ್ತೆ? ಹೀಗೀಗೆ ಅಂತ ನಿಮ್ ಅತ್ತೆಗೆ ಒಬ್ಳಿಗೆ ಹೇಳಿದ್ರೆ ಖಂಡಿತ ಅವಳು ನಿಮ್ ಜೊತೆಗೆ ಇರ್ತಾ ಇದ್ಲು. ಪ್ರೀತಿ ಕಡೆ ನಿನ್ ಮೇಲೆ ಅವಳಿಗೆ ನಿನ್ ಆತ್ಮ ಸಾಕ್ಷಿಯಾಗಿ ಹೇಳು, ಅತ್ತೆ ಈ ದುಡ್ಡನ್ನ ಮನೋಜನ್ ಬಿಸ್ನೆಸ್ಗೆ ಉಪಯೋಗಿಸೋಣ ಅಂತ ಹೇಳಿದ್ರೆ ಅವಳು ಖಂಡಿತ ಒಪ್ಕೋತಿದ್ಲು ತಾನೆ. ನೋಡು ರೋಹಿಣಿ, ಆಗೋಗಿದ್ದನ್ನ ನೆನೆಸ್ಕೊಂಡು ಕೊರಗ್ಬೇಡ. ತಗೋ, ತಿಂಡಿ ತಿನ್ನು. ನಮಸ್ತೆ ಸರ್, ಹೊಸ ಮಾಡೆಲ್ಸ್ ನ ಮಾಡ್ಕೊಂಡ್ ಬಂದಿದ್ದೀನಿ. ಪ್ಲೀಸ್ ಸರ್, ಯಾವ್ದೇ ಆರ್ಡರ್ ಇದ್ರು ಹೇಳಿ ಸರ್. ಮದುವೆ ಮಂಟಪಕ್ಕೆ ಬಂದಿದ್ದೀನಾ ಅಥವಾ ಆಟದ ಸಾಮಾನು ಅಂಗಡಿಗೋ? ಏನೋ ಹೊಸ್ತಾಗಿದೆ. ಇದರಿಂದ ನಿಮ್ಗೇನಾದ್ರೂ ತೊಂದ್ರೆನಾ? ತುಳಿಯೋ ಹಾಗಿದ್ರೆ ಎಡೆನೆ ತುಳಿ, ಮಾಲ ತುಳಿದು ಕೆಣಕ ಬೇಡ. ಬಿಡ ಅದನ್ನ.
Ha 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 ha.